ನೀನು ಇನ್ನೊಬ್ಬ ಮಾಡಿದನ್ನೆಲ್ಲ ಕಣ್ಮುಚ್ಕೊಂಡು ಮಾಡಿದ್ರೆ ನೀನು ನೀನು ಸ್ಲೇವ್ ಆಗೋಕ್ಕೆ ಇಷ್ಟಪಡ್ತೀಯಾ, ಲೀಡರ್ ಆಗೋಕ್ಕೆ ಇಷ್ಟಪಡ್ತೀಯಾ ಅಂತ ಚೆನ್ನಾಗಿ ಊರಿ ಅದು ರೆಡಿಯಾಗಿ ಪೌಷ್ಟಿಕಾಂಶವನ್ನು ಹೀರ್ಕೊಂಡ ಮೇಲೆ ಮೊದಲ ಚಿಗುರು ಆಚೆ ಬರೋದು. ಪೇರೆಂಟಿಂಗ್ ಅಂದರೆ ಅದೊಂದು ರೀಬರ್ತು. ನಾವು ಮತ್ತೆ ಹೊಸದಾಗಿ ನಮ್ಮನ್ನು ನಾವು ರೂಪಿಸ್ಕೋಬೇಕು. ಇಂದಿರಾನಗರಲ್ಲಿ ಒಂದು ಸೈಟ್ ತೊಗೊಂಡ್ಬಿಟ್ಟು ಒಂದು ಮನೆ ಕಟ್ಕೊಂಡ್ಬಿಡ್ಬೇಕು. ಇದು ಒಂದೇ ಅನ್ಕೊಳ್ತಾರೆ ಅವ್ರು, ಬರೀ ಮೂಗೋ ಬತ್ತ ಕೈಯೋ ಬೆಳೆದಂಗೆ. ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಟು ಬಾಸ್ವಾಲಾ ಯೂಟ್ಯೂಬ್ ಚಾನೆಲ್. ನಾನು ಚೈತ್ರ. ಸ್ನೇಹಿತರೆ, ಜಗತ್ತಿನ ಸಾಕಷ್ಟು ತಂದೆ ತಾಯಿಯರಿಗೆ ಪೋಷಕರಿಗಿರುವಂಥ ದೊಡ್ಡ ತಲೆನೋವು ಏನಪ್ಪಾ ಅಂತಂದರೆ, ನಮ್ಮ ಮಕ್ಕಳನ್ನು ಸರಿದಾರಿಯಲ್ಲಿ ಯಾವ ರೀತಿಯಾಗಿ ಸಾಗಿಸೋದು, ಕೆಟ್ಟ ಅಭ್ಯಾಸಗಳನ್ನು ಹೇಗೆ ಸ್ಟಾಪ್ ಮಾಡೋದು, ಅದರಲ್ಲೂ ಕೂಡ ಫಿನಾನ್ಷಿಯಲ್ ಅಂತ ಬಂದಾಗ ಫಿನಾನ್ಷಿಯಲ್ ಡಿಸಿಪ್ಲಿನನ್ನು ಹೇಗೆ ಕಲಿಸ್ಕೊಡೋದು ಅಂತ ಸಾಕಷ್ಟು ಜನ ತಲೆ ಕೆಡಿಸ್ಕೊಂಡಿರ್ತಾರೆ. ಸೊ ನಿಮಗೂ ಕೂಡ ಈ ಒಂದು ಪ್ರಶ್ನೆಗೆ ಉತ್ತರ ಸಿಗಬೇಕು ಅಂತಂದರೆ ಈ ವಿಡಿಯೋವನ್ನು ಕೊನೆ ತನಕ ಮಿಸ್ ಮಾಡದೆ ನೋಡಿ. ನಿಮ್ಮ ಮಕ್ಕಳಲ್ಲಿ ಏನಾದರೂ ಕೆಟ್ಟ ಅಭ್ಯಾಸ ಇದ್ರೆ, ದುರಾಭ್ಯಾಸ ಇದ್ರೆ ಅದನ್ನು ಹೇಗೆ ಸ್ಟಾಪ್ ಮಾಡಬೇಕು ಅಂತ ಡಾಕ್ಟರ್ ಆರತಿಯವರು ಇವತ್ತು ನಿಮಗೆ ಸಾಕಷ್ಟು ಮಾಹಿತಿಯನ್ನ ತಿಳಿಸ್ಕೊಡ್ತಾರೆ. ತುಂಬಾ ಯೂಸ್ಫುಲ್ ಆಗುತ್ತೆ. ಸೊ ಹಾಗಾಗಿ ಈ ವಿಡಿಯೋವನ್ನ ಕೊನೆ ತನಕ ಮಿಸ್ ಮಾಡದೆ ನೋಡಿ. ಸೊ ಈಗ ಮಕ್ಕಳು ಬೆಳೀತಾ ಬರ್ತಾ ಇದ್ದಂಗೆ ದೊಡ್ಡ ಸಮಸ್ಯೆ ಆಗ್ತಿರೋದು ಇವತ್ತು ಅಟ್ರಾಕ್ಷನ್ಸ್. ಮಕ್ಕಳಿಗೆ ಎಲ್ಲಾ ತರದ ಅಟ್ರಾಕ್ಷನ್ಸ್ ಇದೆ. ನೀವು ಹೇಳಿದ್ರೆ ಟಿವಿ ನೋಡೋದ್ರಿಂದ ಹಿಡಿದು ಮೊಬೈಲ್ ಫೋನಿಂದ ಹಿಡಿದು ಕೆಟ್ಟ ಫ್ರೆಂಡ್ಸ್ ಇರ್ಬೋದು ಅಥವಾ ಇನ್ಯಾವುದೋ ಒಂದು ಡ್ರಗ್ ಇರ್ಬೋದು, ಎಲ್ಲ ಅಟ್ರಾಕ್ಷನ್ಸ್ ಇದೆ. ಎಲ್ಲ ಥರದಕ್ಕೂ ಇವರು ಎಕ್ಸ್ಪೋಸ್ ಆಗಿದ್ದಾರೆ. ಮಕ್ಕಳನ್ನ ನಾವು ಗೋಡೆ ಕಟ್ಟಿ ಕೂರ್ಸಕ್ಕಾಗಲ್ಲ, ಮನೆಯಲ್ಲಿ ಲಾಕ್ ಮಾಡೋಕ್ಕಾಗಲ್ಲ. ಅವ್ರು ಹೋಗ್ತಾರೆ, ದೇ ಗೆಟ್ ಎಕ್ಸ್ಪೋಸ್ಡ್ ವೆದರ್ ವಿ ವಾಂಟ್ ಇಟ್ ಆರ್ ನಾಟ್. ಒಂದಾದ್ರೂ ದೇ ಗೆಟ್ ಎಕ್ಸ್ಪೋಸ್ಡ್. ಹಾಗಾದರೆ ಅವ್ರಿಗೆ ಆ ಎಕ್ಸ್ಪೋಜರಿಂದ ಕೂಡ, ಅದಾದರೂ ಕೂಡ ಯಾರೋ ಒಬ್ಬ ಸಿಗರೇಟ್ ಫ್ರೆಂಡ್ ಇರ್ತಾನೆ, ಇನ್ಯಾರೋ ಪಬ್ಬಿಗೆ ಹೋಗೋಣ, ಪಾರ್ಟಿಗೆ ಹೋಗೋಣ ಅಂತ ಹೇಳ್ತಾರೆ, ಅಥವಾ ಇನ್ಯಾವುದೋ ಕೆಟ್ಟ ಕೆಲಸ ಮಾಡೋಕ್ಕೆ ಹೇಳ್ತಾರೆ. ಆ ಟೈಮಲ್ಲಿ ಇವರಲ್ಲೊಂದು ಆ್ಯಂಟಿ ವೈರಸ್ನ ಇವರಲ್ಲಿ ನಾವು ಇನ್ಸ್ಟಾಲ್ ಮಾಡಿರಬೇಕು ಅಲ್ವಾ. ನಾವು ವೈರಸ್ ಅಟ್ಯಾಕ್ ತಪ್ಸೋಕ್ಕಾಗಲ್ಲ, ಬೇಡ ಅಂತ ಹೇಳಂಗಿಲ್ಲ. ಬಟ್ ವೈರಸ್ ಅಟ್ಯಾಕ್ ಆದಾಗ ಆ್ಯಂಟಿ ವೈರಸ್ ಇದ್ದು ಬಿಟ್ರೆ ಬಾಡಿಯಲ್ಲಿ, ಸೊ ವ್ಯಾಕ್ಸಿನೇಷನ್ ಕೊಡ್ತೀವಲ್ಲ ಹಾಗೇನೆ. ಸೊ ಆ ಥರದ ಒಂದು ಅಲರ್ಟ್ ಸಿಸ್ಟಮ್ನ ಮಕ್ಕಳಲ್ಲಿ ಡೆವಲಪ್ ಮಾಡೋದು ಹೇಗೆ ಇವರು ಬೇಡದೆ ಹೋಗಿರೋ ಅಟ್ರಾಕ್ಷನ್ಗೆ ಒಳಗಾಗದೈತಿ ಜೀವನ ಹಾಳು ಮಾಡ್ಕೊಳ್ದೇ ಇರೋದು ಹೇಗೆ? ಮಕ್ಕಳಿಗೆ ಬಾಲ್ಯದಿಂದಲೂ ಕೂಡ ಆ ಸ್ವೋಪಜ್ಞತೆಯನ್ನು ಕಲಿಸ್ಬೇಕಾಗತ್ತೆ. ಒಂದು ತುಂಬ ಚೆನ್ನಾಗಿರೋ ಸುಭಾಷಿತ ಇದೆ, ಯಸ್ಯ ನಾಸ್ತಿ ಸ್ವಯಂ ಪ್ರಜ್ಞಾ ಶಾಸ್ತ್ರಂ ತಸ್ಯ ಕರೋತಿ ಕಿಂ ಲೋಚನಾಭ್ಯಾಂ ವಿಹೀನಸ್ಯ ದರ್ಪಣ ಕಿಂ ಕರಿಷ್ಯತಿ ಅಂತ. ಅದರ ಅರ್ಥ ಏನಪ್ಪ ಅಂದರೆ, ಕಣ್ಣಿಲ್ಲದವನಿಗೆ ಕನ್ನಡಿ ತೋರಿಸಿ ಏನು ಪ್ರಯೋಜನ, ಸ್ವಂತ ಬುದ್ಧಿ ಇಲ್ಲದವನಿಗೆ ಶಾಸ್ತ್ರ ಕಲಿಸಿ ಏನು ಪ್ರಯೋಜನ ಅಂತ. ಸೊ ಜೀವನದಲ್ಲಿ ನಾವು ಬದುಕ್ತಾ ಇದ್ದೀವಿ, ಜೀವನ ಇದೆ ನಮ್ಮ ಮುಂದೆ. ಓಕೆ, ಬೇಕಾದಷ್ಟಿದೆ, ಒಳ್ಳೇದಿದೆ, ಕೆಟ್ಟದಿದೆ, ಎಲ್ಲ ಇದೆ. ಒಂದು ಕಾಡಲ್ಲಿ ಹೋದರೆ ಅಮೃತದ ಬಳ್ಳಿನೂ ಸಿಕ್ಕತ್ತೆ, ಒಂದು ವಿಷದ ಬಳ್ಳಿನೂ ಇರುತ್ತೆ. ನಾವು ಎಲ್ಲ ವಿಷ ಇರಲೇಬಾರ್ದು ಅಂತ ಹೇಳೋಕ್ಕಾಗಲ್ಲ. ಇಟ್ಸ್ ದೇರ್. ನಮಗೆ ಡಿಸ್ಕ್ರಿಷನ್ ಇರಬೇಕಾಗತ್ತೆ. ಸೊ ಮಗುವಿಗೆ ಮೊದಲಿಂದಲೂ ಕೂಡ ನಾವು ಇನ್ಸುಲೇಟ್, ನೀವು ಹೇಳಿದ್ರಲ್ಲ ಆ್ಯಂಟಿ ವೈರಸ್ಸು, ಇನ್ಸುಲೇಟ್ ಮಾಡಬೇಕು. ನೋಡಪ್ಪ, ಇಂಥವ್ರು ಇರ್ತಾರೆ, ಅಂಥವ್ರು ಇರ್ತಾರೆ, ಈ ಥರ ಮಾತಾಡೋರು ಇದ್ದರೆ ಹುಷಾರಾಗಿರು. ಯಾರು ನಿನ್ನನ್ನು ಅವಮಾನ ಮಾಡ್ತಾರೋ, ಯಾರು ಪರಂಪರೆಯನ್ನು, ಗುರು ಹಿರಿಯರನ್ನ, ಪರಂಪರೆಯನ್ನು, ರೂಲ್ಸನ್ನು, ಸತ್ಯವನ್ನು ವಿರೋಧಿಸಿ ಮಾತಾಡ್ತಾರೋ ಅವರು ಸರಿ ಇಲ್ಲ ಅಂತ ತಿಳ್ಕೊ. ಅಂಥವ್ರ ಜೊತೆ ಹಾಯ್ ಬಾಯ್ ಎಷ್ಟು ಬೇಕೋ ಅಷ್ಟು. ಅವರನ್ನು ನೀನು ಯು ಕ್ಯಾನ್ ರಿಮೂವ್ ದೆಮ್ ಫ್ರಮ್ ಯುವರ್ ಲೈಫ್. ಆದರೆ ನೀನು ಹುಷಾರಾಗಿರ್ಬೇಕಾಗತ್ತೆ. ಯಾರು ಗೌರವದಿಂದ ಇರ್ತಾರೋ, ಟೀಚರ್ಸ್ ಗೌರವ ಕೊಡ್ತಾರೋ, ಗುರು ಹಿರಿಯರು ಗೌರವ ಕೊಡ್ತಾರೋ, ಸತ್ಯವನ್ನೇ ಹೇಳ್ತಾರೋ, ಮೋಸ ಮಾಡಲ್ವೋ ಅಂಥವ್ರನ್ನ ಫ್ರೆಂಡ್ ಮಾಡ್ಕೋ. ಇದನ್ನು ಹೇಳಬೇಕಾಗತ್ತೆ. ಪಾಪ ಅವ್ರ ಮಕ್ಕಳಿಗೆ ಡಿಸ್ಕ್ರಿಷನ್ ಇರೋದಿಲ್ಲ. ಆದರೆ ಕೆಟ್ಟೋರು ಯಾರು ಇರಲೇಬಾರ್ದು ನನ್ನ ಜೀವನದಲ್ಲಿ ಅಂತನೋ ಹಠನೂ ಬರಬಾರ್ದು. ಏಕೆಂದರೆ ಅದು ಇಂಪ್ರ್ಯಾಕ್ಟಿಕಲ್. ಅದು ನಾವು ಪ್ರಾಕ್ಟಿಕಲ್ ಆಗಿರ್ಬೇಕು ತಾನೆ. ಸೊ ಎಲ್ಲರೂ ಇರ್ತಾರೆ ಲೈಫಲ್ಲಿ. ಸೊ ಯಾರ ಜೊತೆ ಹೇಗಿರಬೇಕು ಅಂತ ನಮ್ಮ ಡಿ ವಿಜಯ್ ಹೇಳಿದಾಗೆ, ಉಪ್ಪಿಷ್ಟು, ಹುಳಿ ಇಷ್ಟು, ಖಾರ ಸಿಹಿ ಇಷ್ಟಿಷ್ಟು, ಒಪ್ಪಿರ್ದೊಡೋದು ಭೋಜ್ಯಮಂತು ಜೀವಿತಮಂ, ತಪ್ಪು ಸರಿ ಬೆಪ್ಪು ಜಾಣಂದ ಕುಂದುಗಳ ಬಗೆ 20 ಸೇರೆ ರುಚಿ ಮಂಕುತಿಮ್ಮ. ಇಟ್ಸ್ ಆಲ್ ದೇರ್ ಇನ್ ಲೈಫ್. ನಮ್ಮ ಮಗ ಕೇಳ್ತಾ ಇದೆ, ಈ ಸೊಳ್ಳೆನ ಯಾಕೆ ಸೃಷ್ಟಿ ಮಾಡ್ದ ದೇವರು, ಎಷ್ಟು ಕಾಟ ಕೊಡತ್ತಲ್ವಮ್ಮ, ಸೃಷ್ಟಿನೇ ಮಾಡಬಾರ್ದಾಗಿತ್ತು ಅಂತ. ನಾನು ಹೇಳಿದೆ, ಸೊಳ್ಳೆನೂ ಹಾಗೆ ಅಂದ್ಕೊಂಡಿರುತ್ತೆ, ಈ ಮನುಷ್ಯರಿಗೆ ಯಾಕೆ ಕೈ ಕೊಟ್ಟಿದ್ದಾನೆ, ಪಟಾಪಟ ನಮ್ಮನ್ನು ಹೊಡಿತಾನಲ್ಲ, ಕೈಯೇ ಕೊಡಬಾರ್ದಾಗಿತ್ತು ಮನುಷ್ಯರಿಗೆ ಅಂತ. ಸೊಳ್ಳೆ ಪಾಪನು ಅವ್ರ ಅಮ್ಮನ ಹತ್ರ ಹೇಳ್ತಾ ಇರ್ಬೋದಲ್ವಾ ಅಂತ ಹೇಳಿದೆ. ಸ್ವಲ್ಪ ಯೋಚನೆ ಮಾಡ್ತಾ ಇದ್ದ, ಹೌದಲ್ವಾ ಅಂತ. ಸೊ ವಿ ಹ್ಯಾವ್ ಟು ಅಕ್ಸೆಪ್ಟ್ ರಿಯಾಲಿಟಿ, ಬಟ್ ವಿ ಹ್ಯಾವ್ ಟು ಬಿ ವೆರಿ ಡಿಸ್ಕ್ರೀಟ್. ಆ ಒಂದು ಡಿಸ್ಕ್ರಿಷನ್ ಏನಿದೆ ಅದನ್ನು ವಿವೇಕ ಅಂತ ಹೇಳ್ತಾರೆ. ಅದಕ್ಕೆ ಈ ಪಂಚತಂತ್ರ ಕಥೆಗಳೆಲ್ಲ ಬಂದಿತ್ತು. ಪಂಚತಂತ್ರ, ಹಿತೋಪದೇಶ, ಜಾನಪದೀಯ ಕಥೆಗಳು, ಮಹಾಭಾರತದಲ್ಲಿ 100 ಕಥೆಗಳಿವೆ. ತೆನಾಲಿ ರಾಮನ್ ಕಥೆಗಳಿರ್ಬೋದು. ಅವು ನೋಡಿ, ಹಿ ಹ್ಯಾಡ್ ಎ ಕ್ರಿಯೇಟಿವ್ ಸೊಲ್ಯೂಷನ್ ಫಾರ್ ಎವ್ರಿಥಿಂಗ್. ತಮಾಷೆಯಾಗಿ, ಹ್ಯೂಮರಸ್ ಆಗಿ, ವಿಟ್ಟಿಯಾಗಿ ಎಲ್ಲಕ್ಕೂ ಒಂದು ಸೊಲ್ಯೂಷನ್ ಕೊಡ್ತಾನೆ. ಆದರೆ ಅವನು ಹಿ ಡಸಂಟ್ ರಿಮೂವ್ ಎನಿಬಡಿ. ಅವ್ನು ಕೆಟ್ಟವನು ಅಂದರೆ ಅವನನ್ನು ಸರ್ವನಾಶ ಮಾಡೋಕ್ಕೆಲ್ಲ ಹೋಗೋದಿಲ್ಲ. ಸಂಬಡಿ ಐ ಡಿಸ್ಲೈಕ್ ಶುಡ್ ನಾಟ್ ಎಕ್ಸಿಸ್ಟ್ ಅನ್ನೋದು ತುಂಬ ತಪ್ಪು ಮೆಂಟಾಲಿಟಿ. ಅದು ಎಂಥ ಅನರ್ಥ ಮಾಡ್ತಾ ಇದೆ ಜಗತ್ತಲ್ಲಿ ನೋಡ್ತಾ ಇದ್ದೀವಿ. ಎವ್ರಿಬಡಿ ವಿಲ್ ಎಕ್ಸಿಸ್ಟ್. ಆದರೆ ನಾನು
ಎಚ್ಚರವಾಗಿರ್ಬೇಕು. ರಾಮಕೃಷ್ಣ ಪರಮಹಂಸರು ಹೇಳ್ತಾರೆ, ಕಾಡು ದಾಟಬೇಕಪ್ಪ ಜೀವನ ಅನ್ನೋ ಕಾಡು, ಬೇಕಾದಷ್ಟು ಮುಳ್ಳಿದೆ, ಎಷ್ಟು ಅಂತ ಮುಳ್ಳಿನ ಪದೇ ತೆಗಿತಾ ಹೋಗ್ತೀಯಾ, ಸುಮ್ಮನೆ ಚಪ್ಪಲಿ ಹಾಕೋ ಸಾಕು ಅಂತ. ನಾವು ಚಪ್ಪಲಿ ಹಾಕೋದನ್ನ ಕಲ್ತ್ಕೋಬೇಕು. ಮಕ್ಕಳಿಗೆ ಇದು ಇರುತ್ತೆ, ಸುಳ್ಳು ಹೇಳೋನು ಇರ್ತಾನೆ, ಮೋಸ ಮಾಡೋನು ಇರ್ತಾನೆ, ಸಿಗರೇಟ್ ಸೇದೋನು ಇರ್ತಾನೆ, ಟೀಚರ್ಗೆ ಸುಳ್ಳು ಹೇಳೋನು ಇರ್ತಾನೆ, ಬಂಕ್ ಹೊಡೆಯೋನು ಇರ್ತಾನೆ. ಆದರೆ ನೀನು ಯಾರ ಜೊತೆ ಸೇರ್ತೀಯಾ ಅನ್ನೋದನ್ನು ನಾವು ಸ್ವಲ್ಪ ಕಲಿಸ್ಬೇಕಾಗತ್ತೆ. ನಾನು ನನ್ನ ಮಗನಿಗೆ ಈ ಥರ ಹೇಳ್ತೀನಿ, ನೋಡು ನೀನು ಒಳಗಡೆಯಿಂದ ಯಾವುದು ಸರಿ ಯಾವುದು ತಪ್ಪು ಅಂತ ತಿಳ್ಕೊಂಡು ಮಾರ್ಗವನ್ನು ಹಿಡಿದ್ರೆ ನೀನು ಲೀಡರು. ನೀನು ಇನ್ನೊಬ್ಬ ಮಾಡಿದನ್ನೆಲ್ಲ ಕಣ್ಮುಚ್ಕೊಂಡು ಮಾಡಿದ್ರೆ ನೀನು ಸ್ಲೇವು. ನೀನು ಸ್ಲೇವ್ ಆಗೋಕ್ಕೆ ಇಷ್ಟಪಡ್ತೀಯಾ, ಲೀಡರ್ ಆಗೋಕ್ಕೆ ಇಷ್ಟಪಡ್ತೀಯಾ ಅಂತ. ಎಲ್ಲ ಮಕ್ಳು ಹೇಳೋದು ನಾನು ಲೀಡರ್ ಆಗೋಕ್ಕೆ ಇಷ್ಟಪಡ್ತೀನಿ ಅಂತಲೇ. ಆ ಥರ ಕೆಲವು ಬಿತ್ತಬೇಕಾಗತ್ತೆ ಅವ್ರಿಗೆ. ಅದು ಸ್ಲೋಲಿ ವರ್ಕ್ ಆಗುತ್ತೆ. ಹೇಳಿದ ತಕ್ಷಣ ಕೇಳಲ್ಲ, ಅದೊಂದು ಇಂಪಾರ್ಟೆಂಟ್ ಹೇಳೋಕ್ಕೆ ಇಷ್ಟಪಡ್ತೀನಿ ಆ್ಯಸ್ ಅ ಪೇರೆಂಟ್ ಮೈಸೆಲ್ಫ್. ಇವತ್ತು ಬುದ್ಧಿ ಹೇಳಿದ ತಕ್ಷಣ ನಾಳೆ ನನ್ನ ಮಗ ಹಿಂಗೆ ಇರ್ತಾನೆ ಅಂತಲ್ಲ, ಹಾಗೆ ಅಂತ ಅವ್ರಿಗೆ ಅರ್ಥ ಆಗಿಲ್ಲ ಅಂತಲ್ಲ. ಈಗ ಬೀಜ ಬಿತ್ತೀವಲ್ವಾ, ನಾಳೆನೇ ಬಂದ್ಬಿಡುತ್ತಾ ಗಿಡ? ಒಂದಷ್ಟು ದಿನ ಏನು ಆಗೇ ಇಲ್ಲ ಅನಿಸುತ್ತೆ, ಬಟ್ ಆ್ಯಕ್ಚುಲಿ ಆಗ್ತಿರುತ್ತೆ, ಏನು ಒಳಗಡೆ ಆಗ್ತಿರುತ್ತೆ. ಜರ್ಮಿನೇಷನ್ ಹ್ಯಾಪನ್ಸ್ ಫ್ರಮ್ ವಿದಿನ್ ತಾನೆ. ಕೆಳಗಡೆ ಮೊದಲು ಬೇರು ಬೆಳೆಯುತ್ತೆ, ಮದರ್ ರೂಟ್ ಬೆಳೆಯುತ್ತೆ, ಚಿಕ್ಕ ಚಿಕ್ಕದೆಲ್ಲ ಬೆಳೆಯುತ್ತೆ, ಚೆನ್ನಾಗಿ ಊರಿ ಅದು ರೆಡಿಯಾಗಿ ಪೌಷ್ಟಿಕಾಂಶವನ್ನು ಹೀರ್ಕೊಂಡ್ಮೇಲೆ ಮೊದಲ ಚಿಗುರು ಆಚೆ ಬರೋದು. ಸೊ ಆ ಜರ್ಮಿನೇಷನ್ ಪೀರಿಯಡ್ ಬಗ್ಗೆ ನಾವು ತುಂಬ ಪೇಷನ್ಸಿಂದ ಇರಬೇಕಾಗತ್ತೆ. ಮಕ್ಕಳಿಗೆ ಒಳ್ಳೇದು ಹೇಳೋದು ಎಷ್ಟು ಹೇಳಿದ್ರು ಕೇಳಲ್ಲ ಅಂತ ಹೇಳಬೇಡಿ, ಕೇಳುತ್ತೆ, ನಿಧಾನವಾಗಿ ಅರ್ಥ ಆಗುತ್ತೆ. ಆ ಟ್ರಯಲ್ ಆ್ಯಂಡ್ ಎರರ್ ಆಗುತ್ತೆ, ಎಕ್ಸ್ಪೆರಿಮೆಂಟ್ ಮಾಡಿ ನೋಡುತ್ತೆ. ಆಮೇಲೆ ನಮ್ಮನ್ನು ನೋಡ್ತಾರೆ, ಅಮ್ಮ ಸುಳ್ಳು ಹೇಳ್ತಾಳಾ ಇಲ್ವಾ, ಅಮ್ಮ ಮೋಸ ಮಾಡ್ತಾಳ ಇಲ್ವಾ, ಅಮ್ಮ ಮಾಡಿದಾಳ ಇಲ್ವಾ, ಅದೆಲ್ಲ ಕೇಳ್ತಾರೆ. ನಾನೇನಾದ್ರು ಒಂದು ಸ್ವಲ್ಪ, ನಾನು ಯೂಶ್ವಲಿ ಅನ್ನ ವೇಸ್ಟ್ ಮಾಡೋದೇ ಇಲ್ಲ, ತೀರಾ ಏನೋ ಖಾರ ಗಿರ ಆದರೆ ಬಿಡೋದು. ಅವನಿಗೆ ಹೇಳ್ತಾ ಇರ್ತೀನಿ, ನನ್ನ ತಟ್ಟೆ ನೋಡ್ತಾನೆ ಫಸ್ಟು, ನೋಡು ನಾನೆಲ್ಲ ಖಾಲಿ ಮಾಡಿದ್ದೀನಿ ಅಂತ. ಆವಾಗ ವಿಧಿ ಇಲ್ಲ ಅಂತ ತಿಂತಾನೆ. ಯಾವತ್ತಾದ್ರೂ ಒಂದಿನ ನಾನು ಸ್ವಲ್ಪ ಅನಿವಾರ್ಯವಾಗಿ ಚೆಲ್ಲಿದ್ರೆ ನೀನು ತಿಂದಿಲ್ಲ ನೋಡು, ನನಗೆ ಯಾಕೆ ಹೇಳ್ತೀಯ? ಸೊ ದಿಸ್ ಇಸ್ ಹೌ ಚಿಲ್ಡ್ರನ್ ಗ್ರೋ. ಹಾಗಾಗಿ ಒಂದು ಹೇಳೋಕ್ಕೆ ಇಷ್ಟಪಡ್ತೀನಿ, ಪೇರೆಂಟಿಂಗ್ ಅಂದರೆ ಅದೊಂದು ರೀಬರ್ತು. ನಾವು ಮತ್ತೆ ಹೊಸದಾಗಿ ನಮ್ಮನ್ನು ನಾವು ರೂಪಿಸ್ಕೋಬೇಕು. ನಾವು ಐಡಿಯಲ್ ಆಗದೆ ಮಕ್ಕಳಿಗೆ ಹೇಳ್ಕೊಡೋದು ತುಂಬ ಕಷ್ಟ ಆಗುತ್ತೆ. ಅದರಲ್ಲೂ ಎಥಿಕ್ಸು, ಅದರಲ್ಲೂ ನೀತಿಯನ್ನು, ಜೀವನ ನೀತಿಯನ್ನು, ಜೀವನ ಧರ್ಮವನ್ನು. ನಾನು ನನ್ನ ತಂದೆ ತಾಯಿಗೆ ನಮಸ್ಕಾರ ಮಾಡಿದ್ರೆ ಮಗು ನನಗೆ ಮಾಡೋದಿಲ್ಲ. ನಾನು ಬೆಳಗ್ಗೆದ್ದು ಸ್ನಾನ ಮಾಡಿ ಶುದ್ಧವಾಗಿಲ್ಲದೆ ಹೋದರೆ ಮಗು ಮಾಡೋದಿಲ್ಲ. ನಾನು ಟಿ ವಿ ನೋಡ್ತಾ ಕೂತಿದ್ರೆ ಮಗುಗೆ ಕಾರ್ಟೂನ್ ನೋಡ್ಬೇಕು ಬೇಡ ಅಂತ ಹೇಳೋಕ್ಕಾಗಲ್ಲ. ಸೊ ನಾನೇನು ಮಾಡಲ್ವೋ ಅದನ್ನು ಮಗು ಮಾಡೋದಿಲ್ಲ. ಸೊ ನಾವು ಎಷ್ಟೋ ನಮ್ಮನ್ನು ನಾವು ತುಂಬ ಟೈಮಿಂಗ್ ಮಾಡ್ಕೋಬೇಕು. ಹಾಗಾಗಿ ಸ್ನೇಹಿತರೆ, ಯಾವ ಮನುಷ್ಯನಿಗೆ ಫಿನಾನ್ಷಿಯಲ್ ಡಿಸಿಪ್ಲಿನ್ ಆಗಿರ್ಬೋದು, ಫಿನಾನ್ಷಿಯಲ್ ಮ್ಯಾನೇಜ್ಮೆಂಟ್ ಮಾಡೋದಕ್ಕೆ ಬರುತ್ತೋ ಆತ ಜೀವನದಲ್ಲಿ ಖಂಡಿತ ಯಶಸ್ಸಾಗೋದಕ್ಕೆ ಸಾಧ್ಯ. ಸೊ ಫಿನಾನ್ಷಿಯಲ್ ಡಿಸಿಪ್ಲಿನ್ ಅನ್ನುವಂಥದ್ದು ಮೊದಲನೇದಾಗಿ ಪೋಷಕರು ಕಲಿಬೇಕಾಗತ್ತೆ. ಸೊ ಪೋಷಕರಿಂದಲೇ ಮಕ್ಕಳು ಕೂಡ ಕಲಿತಾರೆ, ಅಥವಾ ಪೋಷಕರು ಮಕ್ಕಳಿಗೆ ಹೇಳ್ಕೊಡ್ಬೋದು. ಹಾಗಾದ್ರೆ ಫಿನಾನ್ಷಿಯಲ್ ಡಿಸಿಪ್ಲಿನ್ ಆಗಿರ್ಬೋದು, ಫಿನಾನ್ಷಿಯಲ್ ಮ್ಯಾನೇಜ್ಮೆಂಟ್ ಅನ್ನ ನಾವು ಎಲ್ಲಿ ಕಲಿತೀವಿ? ಬಾಸ್ವಾಲಾ ಆಪ್ ನಲ್ಲಿ ಕಲಿತೀವಿ. ಸುಮಾರು 2 ಗಂಟೆ 36 ನಿಮಿಷದ ಸಂಪೂರ್ಣ ಕೋರ್ಸ್ ಇದೆ. ಇಲ್ಲಿ ಫಿನಾನ್ಷಿಯಲ್ ಡಿಸಿಪ್ಲಿನ್ ಆಗಿರ್ಬೋದು, ಮ್ಯಾನೇಜ್ಮೆಂಟ್ ಆಗಿರ್ಬೋದು, ಹಣಕಾಸಿನ ತೊಂದರೆ ಬಂದಾಗ ಅದನ್ನು ಹೇಗೆ ಫೇಸ್ ಮಾಡೋದಾಗಿರ್ಬೋದು, ಅಥವಾ ಸಾಲ ಆಗಿರ್ಬೋದು, ಹೂಡಿಕೆ ಆಗಿರ್ಬೋದು, ಇವೆಲ್ಲದರ ಬಗ್ಗೆ A to Z ಮಾಹಿತಿ ಸಿಗುತ್ತೆ. ಸೊ ನಿಮ್ಮ ಫ್ಯಾಮಿಲಿಯನ್ನ ಫಿನಾನ್ಷಿಯಲಿ ಹೇಗೆ ಸ್ಟ್ರಾಂಗ್ ಮಾಡಬೇಕು ಅನ್ನೋದು ನಿಮಗೆ ಈ ಕೋರ್ಸ್ ನಲ್ಲಿ ಗೊತ್ತಾಗುತ್ತೆ. ಸೊ ಹಾಗಾಗಿ ಈಗಲೇ ಬಾಸ್ವಾಲಾ ಆಪ್ ನ ಡೌನ್ಲೋಡ್ ಮಾಡಿ. ಸೊ ಹಾಗಾದ್ರೆ ಈಗ ಎಷ್ಟೋ ಜನ ತಂದೆ ತಾಯಿಗಳು ಕೂಡ ಬ್ಯಾಡ್ ಹ್ಯಾಬಿಟ್ಸ್ ಅದು ಇದು ಇಟ್ಕೊಂಡಿರ್ತಾರೆ. ಈಗ ಮಕ್ಕಳಾಗ್ತಿದ್ದಂಗೆ ಅವರು ಅದನ್ನೆಲ್ಲ ಕಂಟ್ರೋಲ್ ಮಾಡ್ಕೊಳ್ಳೇಬೇಕು. ಅಟ್ಲೀಸ್ಟ್ ಅಪ್ಪ ಅಮ್ಮ ಮಕ್ಕಳಿಗೆ ಗೊತ್ತಾಗ್ತಿದ್ದಂಗೆ ಇದನ್ನೆಲ್ಲ ಹೈಡ್ ಮಾಡಿದ್ರು ತೊಂದರೆ ಇಲ್ಲ, ಒಟ್ಟಿನಲ್ಲಿ ಮಕ್ಕಳಿಗೆ ಇದು ಯಾವ್ದು ಕೆಟ್ಟದು ಅಂತ ಅನ್ಸುತ್ತೆ, ಅಥವಾ ಯಾವುದು ಅವ್ರ ಮಕ್ಕಳು ಮಾಡಬಾರ್ದು ಅಂತ ಅನ್ಸುತ್ತೆ, ಅದನ್ನು ಇವರು ಮಾಡದಿತ್ತಿದ್ರೆ ಉತ್ತಮ ಅಂತ. ಆದರೆ ಇವತ್ತು ಸಮಸ್ಯೆ ಆಗ್ತಿರೋದು ಏನಂದ್ರೆ, ಮಕ್ಕಳಲ್ಲಿ ನೀವು ಹೇಳಿದ್ರಲ್ಲ, ಆ ದೇಶ ಪ್ರೇಮ, ನಾಡಿನ ಬಗ್ಗೆ ಒಂದು ಐಡೆಂಟಿಟಿ ಅಥವಾ ಒಂದು ಪ್ರೈಡ್ ಇಲ್ದಿದ್ದಾಗ ಏನಾಗುತ್ತೆ, ಅವರು ನನ್ನ ಸಮಾಜ ಹಾಳಾಗ್ತಿದೆ ಅನ್ನೋದ್ರ ಬಗ್ಗೆ ಚಿಂತೆ ಮಾಡಲ್ಲ. ಇವತ್ತೇನಾಗುತ್ತೆ, ನಾನು ಬೆಳೀತಾ ಇದ್ದೀನಿ, ನನ್ನಿಂದ ದೇಶಕ್ಕೇನು ಕೊಡ್ಬೋದು, ಎಲ್ಲ ಇಂಡಿವಿಜುವಲಿಸಮ್. ನಾನು ನನಗೇನು ಸಿಗುತ್ತೆ, ಇದರಿಂದ ನನಗೇನು ಲಾಭ ಅನ್ನೋದು ಯೋಚನೆ ಮಾಡ್ತಾರೆ ಹೊರತು ನಾನು ಹೀಗೆ ಮಾಡಿದ್ರೆ ನನ್ನ ಸಮಾಜಕ್ಕೆ ನಷ್ಟ ಆಗುತ್ತೆ ಅಥವಾ ನನ್ನ ದೇಶಕ್ಕೆ ನಷ್ಟ ಆಗುತ್ತೆ ಯೋಚನೆಯನ್ನು ಮಾಡಲ್ಲ. ಸೊ ಹಾಗಾದರೆ ಮಕ್ಕಳಲ್ಲೂ ಕೂಡ ಸ್ವಲ್ಪ ದೇಶ ಪ್ರೇಮ ಬೆಳೆಸಬೇಕು ಅಂದರೆ ಅಪ್ಪ ಅಮ್ಮ ಏನು ಮಾಡಬೇಕು? ಒಂದು, ಎಲ್ಲರೂ ನಾವು ಅಪ್ಪ ಅಮ್ಮನೂ ಮಕ್ಕಳು ಎಲ್ಲರೂ ತಿಳ್ಕೊಬೇಕಾದಂಥ ಸತ್ಯ ಏನು ಅಂದರೆ, ಜೀವನ ಮಲ್ಟಿಫೆಸೆಟೆಡ್ ಥಿಂಗ್. ಮನಿ ಈಸ್ ನಾಟ್ ದ ಓನ್ಲಿ ಥಿಂಗ್. ಸೊ ನನ್ನ ಜೀವನದಲ್ಲಿ ನಾನು ಗಳಿಸ್ಬೇಕಾದ ಹಣ ಒಂದೇ ಅನ್ನೋದನ್ನ ಫಸ್ಟ್ ಮರಿಬೇಕು ನಾವು. ಈಗ ದೇಹ ಬೆಳೆಯುತ್ತಲ್ಲ, ಕೈಯೂ ಬೆಳೆಯುತ್ತೆ, ಕಾಲು ಬೆಳೆಯುತ್ತೆ, ಎಲ್ಲ ಅವಯವಗಳು ಸರಿಯಾಗಿ ಬೆಳೀತಾ ಹೋಗುತ್ತವೆ. ಕೈ ಮಾತ್ರ ಬೆಳೀತು, ಕಾಲು ಬೆಳೀಲಿಲ್ಲ ಅಂದರೆ, ಮೂಗು ಮಾತ್ರ ಬೆಳೀತು, ಕಣ್ಣು ಬೆಳೀಲಿಲ್ಲ ಅಂದರೆ ಎಷ್ಟು ವಿಕಾರವಾಗಿ ಕಾಣಿಸ್ಬೋದು ನಾವು. ಅದೇ ಥರ ದುಡ್ಡು ಮಾತ್ರ ಬೆಳೀತು, ಬುದ್ಧಿ ಮಾತ್ರ ಬೆಳೀತು, ಇನ್ನು ದೇಶ ಪ್ರೇಮ ಬೆಳೀಲಿಲ್ಲ ಅಂದರೆ ದರ್ ಇಸ್ ಅ ಬಿಗ್ ಡೆಫಿಷಿಯನ್ಸಿ ಇನ್ ಲೈಫ್ ಅಂತ.
ಇವತ್ತು ಆ ಡೆಫಿಷಿಯನ್ಸಿ ಎದ್ದು ಕಾಣುತ್ತೆ. ಹಾಗಾಗಿ ಮಕ್ಕಳಿಗೆ ಇದೇ ಉದಾಹರಣೆ ಕೊಡ್ಬೋದು ನೀವು ಬೇಕಾದ್ರೆ. ನಾವು ಸರ್ವತೋಮುಖವಾಗಿ ಬೆಳಿಬೇಕು. ಆಚೆ ಹೇಗೆ ನಾವು ಮೆಟೀರಿಯಲಿ ಬೆಳಿಬೇಕು, ಲೌಕಿಕವಾಗಿ ಬೆಳಿಬೇಕು, ಹಾಗೆ ಆಂತರಿಕವಾಗಿಯೂ ಬೆಳಿಬೇಕು. ಈಗ ನೀವೊಂದು ಕಂಪನಿ ಮಾಡ್ತಾ ಇದ್ದೀರಾ, ಈ ಕಂಪನಿನ ಫಸ್ಟ್ ನೀವು ಮನಸ್ಸಿನಲ್ಲಿ ಕಟ್ಟಿರ್ತೀರಾ, ಹೌದು ಅಲ್ವೋ? ವಿಜುವಲೈಸ್ ಮಾಡಿರ್ತೀರಾ ನೀವು. ವೆನ್ ದೇರ್ ವಾಸ್ ನಥಿಂಗ್ ಬಿಫೋರ್ ಇಟ್ ಸ್ಟಾರ್ಟೆಡ್. ಮನಸ್ಸಿನಲ್ಲಿ ನೀವು ಎಷ್ಟು ಒಳಗಡೆ ಪ್ಲ್ಯಾನ್ ಮಾಡಿ ಹೀಗ ಹಾಗ ಪ್ರೋಸ್ ಆ್ಯಂಡ್ ಕಾನ್ಸ್ ಯೋಚನೆ ಮಾಡಿ ಅದಾದ್ಮೇಲೆ ಶುರು ಆದ್ಮೇಲೂ ಟ್ರಯಲ್ಸ್ ಆ್ಯಂಡ್ ಎರರ್ಸು, ಯು ನೋ ವಾಟ್ ಚಾಲೆಂಜಸ್ ಯು ಫೇಸ್ಡ್, ಯು ನೋ ಹೌ ಮೆನಿ ಪೀಪಲ್ ಡಿಸ್ಕರೇಜ್ಡ್ ಯು ಆರ್ ಎನ್ಕರೇಜ್ಡ್ ಯು, ಇದೆಲ್ಲ ಇರುತ್ತೆ. ಬಟ್ ಫಸ್ಟ್ ಶುರು ಎಲ್ಲ ಆಯಿತು, ನೀವು ಒಂದು ಡೇಟ್ ಹೇಳ್ತೀರಾ ಇಂಥ ದಿನ ಶುರು ಆಯಿತು ಅಂತ, ಅಲ್ಲ, ಅದಕ್ಕಿಂತ ಭಾಳ ಹಿಂದೆನೇ ಶುರು ಆಯಿತು. ನೀವು ತೇನ್ಸಿಂಗ್ ಬಗ್ಗೆ ನೀವು ಒಂದು ಮಾತಿದೆ, ತೇನ್ಸಿಂಗ್ ಗೊತ್ತಲ್ಲ, ಮೌಂಟ್ ಎವರೆಸ್ಟ್ನ ಗೌರಿಶಂಕರ ಪರ್ವತವನ್ನು ಹತ್ತದಂಥ ವ್ಯಕ್ತಿ, ಆತನನ್ನು ಯಾರೋ ಕೇಳಿದ್ರಂತೆ, ಹೌ ಡು ಯು ಫೀಲ್ ಆಫ್ಟರ್ ಕ್ಲೈಂಬಿಂಗ್ ದಿಸ್ ಅಂತ. ಐ ಫೀಲ್ ಕ್ವೈಟ್ ನಾರ್ಮಲ್ ಬಿಕಾಸ್ ನಾನು ತುಂಬ ಸಲ ಹತ್ಬಿಟ್ಟಿದ್ದೀನಿ ಅಂತ. ಹೇಗೆ ಅಂದರೆ ಮೆಂಟಲಿ ಹತ್ಬಿಟ್ಟಿದ್ದೀನಿ ಅಂತ. ಹೇಗೆ ಅಂದರೆ ಅವ್ರು ಹೇಳ್ತಾರಂತೆ, ನಾವು ಶರ್ಪಾ ಜನಾಂಗ ಅವರು, ನಾನು ತುಂಬ ಹಿಮಾಲಯನ್ ಟ್ರೆಕ್ಕಿಂಗ್ ಮಾಡಿದ್ದೀನಿ, ಐ ಬೀನ್ ವಿತ್ ಶರ್ಪಾಸ್, ದೇ ಆರ್ ವೆರಿ ವೆರಿ ಬ್ರೇವ್ ಪೀಪಲ್. ಮೃತ್ಯುವಿನ ಭೀತಿನೇ ಇಲ್ಲ ಅವ್ರಿಗೆ. ಚಿಕ್ಕ ಮಗು, 7-8 ವರ್ಷದ ಮಗು ಆರಾಮಾಗಿ ಗೋಡೆ ಹತ್ತಾ ಇರುತ್ತೆ. ಅವ್ರು ದೇ ಆರ್ ಬಾರ್ನ್ ಲೈಕ್ ದಟ್. ಅವ್ರ ಅಮ್ಮ ಹೇಳ್ತಾ ಇದ್ಲಂತೆ, ನಾವು ಶರ್ಪಾ ಜನಾಂಗದಲ್ಲಿ ನಾವೆಲ್ಲ ತುಂಬ ಬ್ರೇವ್ ಪೀಪಲು, ನೋಡು ಆ ಬೆಟ್ಟ ಹತ್ಬಿಟ್ಟಿದ್ದಾರೆ, ಈ ಬೆಟ್ಟ ಹತ್ಬಿಟ್ಟಿದ್ದಾರೆ, ಅದು ಹತ್ಬಿಟ್ಟಿದ್ದಾರೆ, ಆದರೆ ಅದಿದೆಯಲ್ಲ ಮೌಂಟ್ ಎವರೆಸ್ಟ್, ಸಾಗೇರ್ ಮಠ ಅಂತ ಹೇಳ್ತಾರೆ ನೇಪಾಳದಲ್ಲಿ. ಇವ್ರ ಹೆಸರು ಚೇಂಜ್ ಮಾಡಿ, ಬ್ರಿಟಿಷರ್ಸ್ ಎಲ್ಲದಕ್ಕೂ ಹೆಸರು ಚೇಂಜ್ ಮಾಡಿಬಿಟ್ಟಿದ್ದಾರೆ, ಸಾಗೇರ್ ಮಠ ಅಂತ, ಟಾಲೆಸ್ಟ್ ಆಫ್ ಆಲ್ ಅಂತ. ಆ ಬೆಟ್ಟನ ಇಲ್ಲಿವರೆಗೂ ಯಾರೂ ಹತ್ತಿಲ್ಲ ಮಗು, ನೀನು ಹತ್ತಿದ್ರೆ ನಮ್ಮ ಶರ್ಪಾ ಜನಾಂಗಕ್ಕೆ ತುಂಬ ಪ್ರೈಡ್ ಬರುತ್ತೆ ಅಂತ. ಆದರೆ ಅಲ್ಲಿಗೆ ಹತ್ತೋಕ್ಕೆ ಬೇಕಾದಂಥ ಆಕ್ಸಿಜನ್ನು ಫೆಸಿಲಿಟೀಸ್ ಇರಲಿಲ್ಲ. ಸೊ ಹಿ ಬಿಕೇಮ್ ಎ ಶರ್ಪಾ ಟು ಎವರೆಸ್ಟ್, ದಟ್ ಪರ್ಸನ್ ಕ್ಲೈಂಬ್. ಹಾಗಾಗಿ ಈತ ಫಸ್ಟು ಹಿಲರಿ ಅನ್ಸುತ್ತಲ್ಲ, ಎಡ್ಮಂಡ್ ಹಿಲರಿ ಅನ್ಸುತ್ತೆ ಹತ್ತಿದ್ದು, ಅವ್ರಿಗೆ ಈತ ಶರ್ಪಾ ಆಗಿದ್ದು. ಆ್ಯಕ್ಚುಲಿ ಈತನೇ ಫಸ್ಟ್ ಹತ್ತಿದ ಲೆಕ್ಕ. ಬಟ್ ಆವಾಗ ಆತ ಹೇಳಿದ್ನಂತೆ, ನಮ್ಮಮ್ಮ ಹಂಗೆ ಹೇಳಿದ್ಲಲ್ಲ, ಪ್ರತಿದಿನ ನಾನು ಕುರಿ ಕಾಯಿಸೋಕ್ಕೆ ಹೋಗ್ತಾ ಇದ್ದೆ, ಕುರಿ ಕಾಯಕ್ಕೆ ಹೋಗ್ಬಿಟ್ಟು ಅಲ್ಲಿ ಕೂತ್ಕೊಂಡು ಮೌಂಟ್ ಎವರೆಸ್ಟ್ನ ಮನಸ್ಸಿನಲ್ಲೇ ಹತ್ತಾ ಇದ್ದೆ ನಾನು. ಅಲ್ಲಿ ಜಾರುತ್ತೆ, ಇಲ್ಲಿ ಹಿಂಗೆ ಹತ್ತಬೇಕು, ಅಲ್ಲಿ ಪ್ಲೇನ್ ಲ್ಯಾಂಡ್ ಇದೆ, ಅಲ್ಲಿ ನಾನು ಕ್ಯಾಂಪ್ ಹಾಕ್ಕೋಬೇಕು, ಆಮೇಲೆ ಇಲ್ಲಿ ಬೋಳ್ ಬಂಡೆ ಇದೆ, ಇಲ್ಲಿ ನಾನು ಹಿಂಗೆ ಕೊರೆದ್ಬಿಟ್ಟು ಫುಟ್ ಹೋಲ್ಡ್ ಮಾಡ್ಕೋಬೇಕು ಅಂತ ಮೆಂಟಲಿ ನಾನು ಎಷ್ಟೋ ಸಲ ಹತ್ಬಿಟ್ಟಿದ್ದೀನಿ. ವೆನ್ ಐ ಆ್ಯಕ್ಚುಲಿ ಫಿಸಿಕಲಿ ಕ್ಲೈಂಬ್ ದ ಮೌಂಟ್ ಎವರೆಸ್ಟ್, ನಂಗೆ ತುಂಬ ಸುಲಭ ಆಯಿತು ಅಂತ ಹೇಳಿದ್ರು. ಸೊ ದಿಸ್ ಇಸ್ ದ ರಿಯಾಲಿಟಿ ಆಫ್ ಲೈಫ್. ಸೊ ಮಕ್ಕಳನ್ನು ನಾವು ಜೀವನಕ್ಕೆ ಸರ್ವತೋಮುಖವಾಗಿ ಪ್ರಿಪೇರ್ ಮಾಡ್ಕೋಬೇಕಾಗತ್ತೆ. ಯಾರು ಬರೀ ಒಂದು ಇಂಗ್ಲೀಷ್ ಕಲ್ತು ಬಿಡಬೇಕೋ, ಯಾವುದೋ ದೇಶಕ್ಕೆ ಕೊಟ್ಟೋಗ್ಬಿಡ್ಬೇಕು, ಒಂದು ಹಣ ಸಂಪಾದಿಸ್ಬಿಡ್ಬೇಕು, ಇಂದಿರಾನಗರಲ್ಲಿ ಒಂದು ಸೈಟ್ ತೊಗೊಂಡ್ಬಿಟ್ಟು ಒಂದು ಮನೆ ಕಟ್ಕೊಂಡ್ಬಿಡ್ಬೇಕು, ಇದೇ ಒಂದೇ ಅನ್ಕೊಳ್ತಾರೆ ಅವ್ರು. ಬರೀ ಮೂಗೋ ಮತ್ತು ಕೈಯೋ ಬೆಳೆದಂಗೆ ಕಲ್ಚರಲ್ ವಾಯ್ಡ್ ಇರುತ್ತೆ. ನಾಳೆ ಚೇಸ್ಟ್ ಇಂಗ್ಲೀಷಲ್ಲಿ AC ರೂಮಲ್ಲಿ ಕೂತ್ಕೊಂಡು ಗಂಡ ಹೆಂಡತಿ ಜಗಳ ಮಾಡ್ತಿರ್ತಾರೆ. ಅದೇ ಮುದ್ದಣ್ಣ ಮನೋರಮ ಕಲ್ತ್ರೆ, ಕನ್ನಡ ಕಲ್ತ್ರೆ ಲಕ್ಷಣವಾಗಿ ಆ AC ಚೇಂಬರಲ್ಲಿ ಎಷ್ಟು ಖುಷಿಯಾಗಿರ್ಬೇಕು ಅನ್ನೋದು ಕಲ್ಚರ್ ಕಲಿಸುತ್ತೆ. ದಿಸ್ ಇಸ್ ಆಲ್ಸೋ ಒನ್ ಥಿಂಗ್, ದಿಸ್ ಇಸ್ ಮೋರ್ ಇಂಪಾರ್ಟೆಂಟ್. ಬಡವರ ಮನೇಲೂ ಸುಖವಾಗಿರ್ಬೋದು ನಾವು, ಆದರೆ ಸಂಸ್ಕೃತಿ ಇಲ್ಲದ ಶ್ರೀಮಂತರ ಮನೇಲಿ ಯಾವ ಸುಖವೂ ಇರೋದಿಲ್ಲ. ಅದು ಅಲ್ಟಿಮೇಟ್ ಟ್ರೂತ್. ಸೊ ಸತ್ಯವಿಂದ ನಾವು ಯಾವತ್ತೂ ಓಡೋಗೋಕ್ಕಾಗೋದಿಲ್ಲ. ಅಬ್ಸಲ್ಯೂಟ್ಲಿ. ಮತ್ತೆ ಈಗ ಅವರಿಗೆ ದೇಶ ಪ್ರೇಮ ಇಂಪಾರ್ಟೆಂಟ್, ಜೊತೆಗೆ ನೀವು ಹೇಳ್ತಾ ಇದ್ದೀವಿ ಕರಪ್ಟ್ ಆಗ್ತಾರೆ ಅಂತ. ಯಾಕೆ ಕರಪ್ಟ್ ಆಗ್ತಾರೆ? ಅವರಿಗೆ ನನಗೆ ಬೇಕು, ನನಗೆ ದುಡ್ಡು ಬೇಕು, ನಾನು ಚೆನ್ನಾಗಿರ್ಬೇಕು, ಬೇರೆಯವ್ರ ರಕ್ತ ಹಿರಿಯಾದರೂ ನಾನು ಬದುಕಬೇಕು ಅನ್ನೋ ಒಂದು ಮನಸ್ಥಿತಿ ಬಂದ್ಬಿಡುತ್ತೆ. ಹಾಗಾಗಿ ಕರಪ್ಟ್ ಆಗ್ತಾರೆ. ಇವತ್ತು ಕರಪ್ಟ್ ಸಿಸ್ಟಮ್ ಇಂದ, ಕರಪ್ಟ್ ಆಫೀಸರ್ಸ್ ಇಂದ ನಮ್ಮ ಬ್ಯೂರೋಕ್ರಸಿ ಹಾಳಾಗಿದೆ. ಇವತ್ತು ಕರಪ್ಷನ್ ಬರೀ ನಿಮಗೆ ಪಬ್ಲಿಕ್ ಸೆಕ್ಟರಲ್ಲಿ, ಗೌರ್ಮೆಂಟಲ್ಲಿ ಮಾತ್ರ ಅಲ್ಲ, ಪ್ರೈವೇಟ್ ಕಂಪ್ನಿಗಳಲ್ಲಿದೆ, ಪ್ರತಿ ಮನೆಯಲ್ಲಿದೆ. ಮನೆಯಲ್ಲೂ ಕೂಡ ಮಗನಿಗೆ ಏನೋ ತಗೊಂಬಾ ಅಂಗಡಿಗೆ ಹೋಗಿ ಅಂತ ಕಳಿಸ್ಬಿಟ್ರೆ ಅವ್ನು 100 ರೂಪಾಯಿಗೆ ತಗೊಂಡು ಬಂದರೆ 110 ಆಯಿತು ಅಂತ 10 ರೂಪಾಯಿ ಅಮ್ಮನ ಹತ್ರ ಜಾಸ್ತಿ ದುಡ್ಡು ಇಸ್ಕೊತಾರೆ. ಈ ಕರಪ್ಷನನ್ನು ಮಕ್ಕಳು ಮಾಡಬಾರ್ದು. ಮಕ್ಕಳು ಒಂದೊಂದು ನೈಜತೆ ಇರಬೇಕು, ನ್ಯಾಯ ನೀತಿ ಇದನ್ನೆಲ್ಲ ಕಲಿಸ್ಕೊಡ್ಬೇಕು. ಅಂದರೆ ಅಪ್ಪ ಅಮ್ಮ ಏನು ಮಾಡಬೇಕಾಗತ್ತೆ, ಅಥವಾ ಸಮಾಜ ಏನು ಮಾಡಬೇಕಾಗತ್ತೆ? ನಿಮ್ಮ ಲೆಕ್ಕದಲ್ಲಿ ಹೇಳಬೇಕು ಅಂದರೆ ಎಲ್ಲರೂ ಪೇರೆಂಟು. ಸೊ ಏನು ಮಾಡಬೇಕೆಲ್ಲರೂ? ಮಾರ್ಕ್ ಟ್ವೇನ್ ಒಂದು ಮಾತು ಹೇಳ್ತಾನೆ, ಶಾರ್ಟ್ ಕಟ್ಸ್ ಕಟ್ ಯು ಶಾರ್ಟ್ ಅಂತ. ಜೀವನದಲ್ಲಿ ಶಾರ್ಟ್ ಕಟ್ನ ಯಾವತ್ತೂ ತಗೋಬಾರ್ದು. ವರ್ಕ್ ಹಾರ್ಡ್. ದುಡ್ಡನ್ನು ಯಾವತ್ತೂ ಬೇಡ ಅಂತ ಹೇಳಲ್ಲ, ದುಡ್ಡು ಬೇಕು ಜೀವನಕ್ಕೆ. ವಿತ್ತಂ ಬಹುಕುರ್ವೀತ ಅನ್ನಂ ಬಹುಕುರ್ವೀತ ಅಂತ ಉಪನಿಷತ್ ಹೇಳುತ್ತೆ. ಹಣವನ್ನು ಜಾಸ್ತಿ ಸಂಪಾದಿಸು, ಜಾಸ್ತಿ ದಾನ ಮಾಡು, ಅನ್ನವನ್ನು ಜಾಸ್ತಿ ತಯಾರು ಮಾಡಿ ಜಾಸ್ತಿ ದಾನ ಮಾಡು ಅಂತ ಉಪನಿಷತ್ ಹೇಳುತ್ತೆ. ಇದು ಧರ್ಮಸ್ಥಳ ಅಂತ ಜಾಗದಲ್ಲಿ ನೋಡ್ತೀವಿ, ಎಲ್ಲಿ ಜಾಸ್ತಿ ಉತ್ಪತ್ತಿ ಆಗುತ್ತೋ ಜಾಸ್ತಿ ದಾನ. ಇವತ್ತು ಯಾವುದೊಂದು CSR ಅಂತದ್ದು ಹೊಸದಾಗಿ ಹೇಳ್ತೀನಿ, ಹೊಸದಲ್ಲ ಇದು, ಹಳೇದಿದು. ನಮ್ಮಲ್ಲಿ ಕೊಡ್ತೀವೋ ಅಲ್ಲಿ ಜಾಸ್ತಿ ಆಗತ್ತೆ ಅಂತ. ನೀವು ವಿದ್ಯೆ ಕೊಟ್ಟಷ್ಟು ಹೆಚ್ಚುತ್ತೆ. ಆದ್ರೆ ಅವರು ಹಂಚಬೇಕು ಅಂತ ಕೆಟ್ಟದಾರಿಂದ ಸಂಪಾದನೆ ಮಾಡ್ತಾರೆ. ಇವತ್ತು ನಮ್ಮ ಪೊಲಿಟಿಷಿಯನ್ಸ್ ಎಲ್ಲ ಹಂಚ್ತಾರೆ, ಅದು ಕೆಟ್ಟದಿಲ್ಲ, ಕೊಂಡ್ಕೊಳ್ಳೋದು. ಸೊ ಹಾಗಾಗಿ ಒಳ್ಳೆದಾರಿಂದ ಸಂಪಾದನೆ ಮಾಡ್ಬೇಕಲ್ಲ ಅಲ್ವಾ? ಯಾಕಾಗತ್ತೆ ಅಂದ್ರೆ ಅದೇ ಈ ಶಾರ್ಟ್ ಕಟ್ ಇಂದ ಆಗತ್ತೆ. ಅಂದ್ರೆ
ತಕ್ಷಣ ಆಗ್ಬಿಡ್ಬೇಕು ನನಗೆ. ಈಗ ನಾನು ಕಾಯಕ್ಕಾಗಲ್ಲ, ನಾನು 10 ವರ್ಷದ ಇಲ್ಲ, ನನಗೆ ನಾಳೆನೇ ಸಿಕ್ಬಿಡ್ಬೇಕು, ನಾಳೆ ಫೆರಾರಿ ಬಂದು ನನ್ನ ಮನೆ ಮುಂದೆ ನಿಂತ್ಕೋಬೇಕು, 1 ಲಕ್ಷದ ಬೈಕ್ ಅವ್ನು ಇಟ್ಕೊಂಡಿದ್ದಾನೆ, ನಂಗೆ ನಾಳೆನೇ ಸಿಕ್ಬಿಡ್ಬೇಕು. ಯಾವುದೋ ಪಾಲಿಟಿಷಿಯನ್ ಹಿಂದೆ ಯಾವುದೋ ಹಿಂದೆ ಹೋಗಿ ಸೇರ್ಕೊಂಡ್ಬಿಡ್ತಾರೆ ಅವರು. ಅದೇನಾಗುತ್ತೆ, ಆ ಕರಪ್ಟ್ ಸಿಸ್ಟಮಲ್ಲಿ, ಇಕೋ ಸಿಸ್ಟಮಲ್ಲಿ ಇವರು ದೇ ಬಿಕಮ್ ಇಂಪ್ರಿಸನ್ಡ್ ಇನ್ ದಟ್. ಫಸ್ಟು ಏನಪ್ಪ ಅಂದರೆ, ಡೋಂಟ್ ಟೇಕ್ ಅ ಶಾರ್ಟ್ ಕಟ್, ವೆಯ್ಟ್. ಜೀವನದಲ್ಲಿ ನಾವು ಸಬ್ಸ್ಟ್ಯಾನ್ಷಿಯಲ್ ಆಗಿ ಬೆಳೆಯೋದು ಮುಖ್ಯ. ಒಂದು ಅಶ್ವತ್ಥ ಮರ ಬೆಳಿಬೇಕು ಅಂದರೆ ಅದು ಓವರ್ ನೈಟ್ ಬೆಳೆಯೋದಿಲ್ಲ. ಕಳೆ ಬೆಳೆಯುತ್ತೆ ಓವರ್ ನೈಟು, ಇಷ್ಟುದ್ದ ಬೆಳೆದ್ಬಿಟ್ಟಿರುತ್ತೆ. ಆದರೆ ಒಂದು ವಟವೃಕ್ಷ ಬೆಳಿಬೇಕು ಅಂತಂದರೆ ಅದು ನಿಧಾನವಾಗಿ ಬೆಳೆಯುತ್ತೆ. ಆದರೆ ಬೆಳೆದ ಮೇಲೆ ಆನೆ ಕಟ್ಟಿದ್ರು ಅಲ್ಲಾಡೋದಿಲ್ಲ, ಕಳೆನ ಕಿತ್ತು ಹಾಕ್ತಾ ಇರ್ತಾರೆ. ಸೊ ನೀವು ಕಳೆ ಥರ ಬೆಳಿತೀಯಾ, ಆ ಥರ ಬೆಳಿತೀಯಾ, ಒಂಥರ ಡಿಗ್ನಿಫೈಡ್ ಆಗಿ ಬೆಳೆಯೋ ಡ್ರೀಮ್ ಕೊಡಬೇಕಾಗತ್ತೆ. ಬಟ್ ಒಂದು ಹೇಳ್ತೀನಿ, ಪ್ರಾಕ್ಟಿಕಲಿ ತುಂಬ ಕಷ್ಟ ಇದು. ಸಾಕ್ಷಾತ್ ಚಾಣಕ್ಯ, ನನ್ನದರ್ದೇನು ಚಾಣಕ್ಯ ಹೇಳ್ತಾನೆ ಒಂದು ಮಾತು, ಒಂದು ಮೀನು, ನೀರಲ್ಲಿರುವ ಮೀನು ಎಷ್ಟು ಗುಟ್ಟಕ್ಕೂ ನೀರು ಕುಡ್ದಿದೆ ಅಂತ ಲೆಕ್ಕ ಹಿಡಿಯೋಕ್ಕಾಗಲ್ಲ. ಅದೇ ಥರ ರಾಜವ್ಯವಸ್ಥೆಯಲ್ಲಿರುವ ಭ್ರಷ್ಟರು ಎಷ್ಟೆಷ್ಟು ತಿಂದರು ಅಂತ ಲೆಕ್ಕ ಇಡೋಕ್ಕಾಗಲ್ಲ ಅಂತ ಶತಮಾನಗಳ ಹಿಂದೆ ಚಾಣಕ್ಯ ಹೇಳ್ತಾನೆ. ಅವ್ನು ಹೇಳೋ ಇದೆ, ಅದಕ್ಕೆ ಉಪಧ ಅಂತ ಒಂದು ತುಂಬ ಚೆನ್ನಾಗಿದೆ. ಆ್ಯಕ್ಚುಲಿ ಅರ್ಥಶಾಸ್ತ್ರವನ್ನು ಇವತ್ತು ನಾವು ಮರ್ತಿದ್ದಕ್ಕೆ ನಾವು ಹಿಂಗಾಗಿದ್ದೀವಿ ಅನ್ಸುತ್ತೆ. ಇಟ್ಸ್ ವೆರಿ ಬ್ಯೂಟಿಫುಲ್, ತುಂಬ ಪ್ರಾಕ್ಟಿಕಲ್ ಆಗಿದೆ. ಅದರಲ್ಲಿ ಅವನು ಉಪಧ ಅಂತ ಹೇಳ್ತಾನೆ. ಯಾವುದೇ ಒಂದು ರೆಕ್ರೂಟ್ಮೆಂಟ್ ಮಾಡುವಾಗಲೇ ಉಪಧ ಅಂತ, ಕೈಂಡ್ ಆಫ್ ರೆಕ್ರೂಟ್ಮೆಂಟ್ ಪ್ರಾಸೆಸ್, ಇಟ್ಸ್ ಅ ಬಿಗ್ ಡೀಟೇಲ್ಡ್ ಥಿಂಗ್. ಅಲ್ಲೇ ನಮಗೆ ಗೊತ್ತಾಗ್ಬಿಡುತ್ತೆ ಅಂತ. ದಿಸ್ ಅ ಪ್ರಾಸೆಸ್ ಟು ಐಡೆಂಟಿಫೈ ದ ವರ್ತ್ ಆ್ಯಂಡ್ ದ ಪೊಟೆನ್ಷಿಯಲ್ಸ್ ಟು ಬಿಕಮ್ ಕರಪ್ಟ್ ಆರ್ ನಾಟ್ ಟು ಬಿಕಮ್ ಕರೆಕ್ಟ್, ಅದು ಗೊತ್ತಾಗ್ಬಿಡುತ್ತೆ ಅಂತ. ಅದರ ಉಪದ ಅಂತ ಒಂದು ಟೆಕ್ನಿಕ್ ಹೇಳ್ತಾನೆ ಅವನು. ಅದನ್ನು ಮೊದಲೇ ಮಾಡಿಬಿಟ್ಟು ರೆಕ್ರೂಟ್ ಮಾಡಬೇಕು ಅಂತ. ಆಮೇಲೆ ಹೇಳ್ತಾನೆ ಸಾಮಧಾನ ಭೇದ ದಂಡ, 4 ಲೆವೆಲ್ಸಲ್ಲಿ ಅವ್ರನ್ನ ನಾವು ಕಂಟ್ರೋಲ್ ಮಾಡಬೇಕು ಅಂತ. ರೆಕ್ರೂಟ್ಮೆಂಟ್ ಪ್ರಾಸೆಸ್ ಇವಾಗ ಏನಾಗ್ಬಿಟ್ಟಿದೆ, ಇನ್ ದ ನೇಮ್ ಆಫ್ ಡೆಮಾಕ್ರಸಿ ದ ಡಿಸರ್ವಿಂಗ್ ಎಲ್ಲ ಮಿಕ್ಸಪ್ ಆಗಿಬಿಟ್ಟಿದ್ದಾರೆ. ಅನ್ಡಿಸರ್ವಿಂಗ್ ಬಿಕಮ್ಸ್ ಅ ಲೀಡರ್ ಅಲ್ವಾ? ಸೊ ಅದು ಎಷ್ಟು ಚೆನ್ನಾಗಿದೆ ಆ ಮಾತು. ಸೊ ಆ ನೆಪೋಲಿಯನ್ ಹೇಳಿರೋವಂಥ ಮಾತು, ಒಂದು ಕುರಿಯ ಮಂದೆಗೆ ನೀವು ಸಿಂಹಗಳ ಒಂದು ಗುಂಪಿಗೆ ನಾಯಿಯನ್ನು ನೀವು ಲೀಡರ್ ಮಾಡಿದ್ರೆ ಸಿಂಹಗಳೆಲ್ಲ ನಾಯಿ ಥರ ಬಿಹೇವ್ ಮಾಡುತ್ತೆ. ನಾಯಿಗಳ ಗುಂಪಿಗೆ ಸಿಂಹನ ಲೀಡರ್ ಮಾಡಿದ್ರೆ ನಾಯಿಗಳೆಲ್ಲ ಸಿಂಹ ಥರ ಬಿಹೇವ್ ಮಾಡುತ್ತೆ. ವೆರಿ ಬ್ಯೂಟಿಫುಲ್ ಸೇಯಿಂಗ್ ಅದು. ಅದೇ ಥರನೇ. ಸೊ ಇವ್ರನ್ನ ಆ ಮಾಸ್ಟರ್ಲಿನೆಸ್, CCTV ಕ್ಯಾಮ್ರಾ ಇರಲಿ ಇಲ್ದಿರಲಿ, ನಾನು ಕರಪ್ಟ್ ಆಗೋದಿಲ್ಲ, ನನಗೆ ಬೇಡ, ನಂಗೆ ಶಾರ್ಟ್ಕಟ್, ನಂಗೆ ನನ್ನದಲ್ಲದ ದುಡ್ಡು ಬೇಡ. ಪರಸ್ತ್ರೀ, ಪರದ್ರವ್ಯ, ಪರಧನ, ಕೃತಿ ಚೌರ್ಯ ಮಾಡ್ತಾರೆ, ಪ್ಲೇಜಿಯರೈಸೇಷನ್, ಇನ್ನೊಬ್ರು ಮಾಡಿದ ಕ್ರೆಡಿಟ್ ತೊಗೊಂಡ್ಬಿಡೋದು, ನಮ್ಮದು ಅಂತ ತೋರಿಸ್ಬಿಡೋದು, ಇನ್ನೊಬ್ರದ್ದು ನೋಡು ಅವ್ರ ಪಾಪ ಯೂಟ್ಯೂಬ್ ಆಗೋ ಮುಂಚೆ ಇವ್ರು ಹಾಕ್ಬಿಡೋದು, ಇದೆಲ್ಲ ಆ್ಯಟಿಟ್ಯೂಡ್ ಇದೆಯಲ್ಲ, ಶಾರ್ಟ್ ಕಟ್ಸು. ಬಟ್ ಒನ್ ಡೇ ಸಿಕ್ಕಾಕೊಳ್ತಾರೆ. ಇವತ್ತಂತೂ ಸೋಷಿಯಲ್ ಮೀಡಿಯಾನಲ್ಲಿದ್ದೀವಿ, ಈ ಏಜಲ್ಲಿ ಇದ್ದೀವಿ, ಎಲ್ಲರ ಬಣ್ಣ ಬಯಲಾಗೋಗ್ಬಿಡುತ್ತೆ. ಯಾರೋ ಒಂದು TV-ನಲ್ಲಿ ಒಬ್ರು ಒಂದು ಮಾತು ಹೇಳಿದ್ರು ಅಂದರೆ ನೆಕ್ಸ್ಟ್ ಡೇ ಆ ವ್ಯಕ್ತಿಯ ಪೂರ್ಣ ಪ್ರವರ ಆಚೆ ಬಂದು ಅವ್ನು ಯಾರಿಂದ ಕದ್ದು ಏನು ಹೇಳ್ದ ಅಂತ ಬಂದ್ಬಿಡುತ್ತೆ. ಆ ಯುಗದಲ್ಲಿ ಇದ್ದೀವಿ. ಸೊ ಚೀಪ್ ಆಗಬಾರ್ದು ನಾವು ಜೀವನದಲ್ಲಿ. ರಾಮ ಒಂದು ಮಾತು ಹೇಳ್ತಾನೆ ರಾಮಾಯಣದಲ್ಲಿ, ನನ್ನ ಫೇವ್ರೆಟ್ ಗ್ರಂಥ ಅದು ರಾಮಾಯಣ. ಅದೆಲ್ಲ ರಾಮ ಒಂದು ಮಾತು ಹೇಳ್ತಾನೆ, ನಾನು ಮರಣಕ್ಕೆ ಹೆದರೋದಿಲ್ಲ, ನಾನು ಬಡತನಕ್ಕೆ ಹೆದರೋದಿಲ್ಲ, ಏನಕ್ಕೂ ಹೆದರೋದಿಲ್ಲ, ಆದರೆ ಸಜ್ಜನರ ನಿಂದೆಗೆ ಹೆದರ್ತೀನಿ ಅಂತ. ಐ ಡೋಂಟ್ ವಾಂಟ್ ಟು ಲುಕ್ ಚೀಪ್ ಇನ್ ದ ಐಸ್ ಆಫ್ ಸಜ್ಜನಸ್, ದ ನೋಬಲ್ ಪೀಪಲ್. ಒಳ್ಳೆಯವ್ರು ನನ್ನನ್ನು ಕೆಟ್ಟವನು ಅಂತ ಹೇಳ್ಬಾರ್ದು ಅಂತ. ಆ ಒಂದು ಸ್ವಾಭಿಮಾನ ಇದ್ದರೆ, ಸೊ ಸೆಲ್ಫ್ ಎಸ್ಟೀಮ್ ಇದ್ದರೆ ಖಂಡಿತ ನಾವು ಭ್ರಷ್ಟರಾಗೋದಿಲ್ಲ. ಯಾರಿಗೆ ಸೆಲ್ಫ್ ಎಸ್ಟೀಮ್ ಇಲ್ಲವೋ, ಪೀಪಲ್ ಹೂ ಸೆಲ್ ದರ್ ಸೋಲ್ಸ್, ತುಂಬ ಚೀಪ್ ರೇಟ್ ವ್ಯಕ್ತಿಗಳೇ ಭ್ರಷ್ಟರಾಗೋದು. ಅವ್ರು ಅರಮನೆ ಕಟ್ಕೊಂಡಿರ್ಬೋದು, ಮಿನಿಸ್ಟರ್ ಆಗಿರ್ಬೋದು, ಜಗತ್ತಲ್ಲಿ ಎಲ್ಲ ಕಡೆ ಒಂದು ಮಾಲ್ ಕೊಂಡ್ಕೊಂಡಿರ್ಬೋದು, ಬೇಕಾದಷ್ಟು ಲೂಟಿ ಹೊಡೆದಿರ್ಬೋದು, 100 ಜನಕ್ಕೆ ಚಿತ್ರಾನ್ನ ಕೊಡ್ಬೋದು, ಬಿರಿಯಾನಿ ಕೊಡ್ಬೋದು, ಓಟ್ ಹಾಕ್ಸ್ಕೋಬೋದು, ಲಾರಿ ತುಂಬಿಸ್ಕೊಂಡು ಬರ್ಬೋದು ಜನನ. ವಿತ್ ಆಲ್ ದಟ್ ಹಿ ಆರ್ ಶಿ ಈಸ್ ಅ ಚೀಪ್ ರೇಟ್ ಪರ್ಸನ್. ಏಕೆಂದರೆ ಮನವರಿಯದ ಕಳ್ಳತನವಿಲ್ಲವಲ್ಲ ಅಂತ ಶರಣರು ಹೇಳ್ತಾರಲ್ಲ. ಸೊ ನೆವರ್ ಬಿಕಮ್ ಚೀಪ್ ಇನ್ ಯುವರ್ ಓನ್ ಐಸ್. ಮಕ್ಕಳಿಗೆ ಅದನ್ನು ಹೇಳಬೇಕು. ಇನ್ಯಾರು ಅಲ್ಲಪ್ಪ, ನಿನ್ನ ಕಣ್ಣಲ್ಲಿ ನಾನು ಯಾವತ್ತೂ ತಪ್ಪು ಮಾಡಿಲ್ಲ, ನಾನು ಸುಳ್ಳು ಹೇಳಿಲ್ಲ, ನಾನು ಮೋಸ ಮಾಡಿಲ್ಲ, ನಾನು ಭ್ರಷ್ಟಾಚಾರ ಮಾಡಿಲ್ಲ, ಐ ಹ್ಯಾವ್ ಅರ್ನ್ಡ್ ಮೈ ಲೈಫ್, ಐ ಹ್ಯಾವ್ ಮೇಡ್ ಮೈ ಲೈಫ್ ಅನ್ನೋ ಒಂದು ಸ್ವಾಭಿಮಾನ ಉಳಿಸ್ಕೊ ನೀನು, ಇಲ್ಲದೆ ಹೋದ್ರೆ ಜೀವನ ವೇಸ್ಟು ಅಂತ ಮಕ್ಕಳಿಗೆ ನಾವು ಸ್ವಲ್ಪ ಹೇಳ್ತಾ ಇರ್ಬೇಕಾಗುತ್ತೆ. ಇವತ್ತು ಎಷ್ಟೋ ವಿಷಯಗಳನ್ನ ನಾವು ಒಬ್ಬ ಪೇರೆಂಟ್ ಆಗಿ ನಾನೇ ಇರೋದು ನನ್ನ ಮಕ್ಕಳಿಗೆ ಹೇಳ್ಕೊಡಕ್ಕಾಗಲ್ಲ. ನನ್ನ ಮಕ್ಕಳು ಕೂಡ ಬೇರೆಯವರಿಂದ ಕಲಿಬೇಕು ಅಂದ್ರೆ ಬೇರೆಯವ್ರ ಮಾತನ್ನ ಕೇಳಬೇಕಾಗುತ್ತೆ. ಬಟ್ ಎಷ್ಟೋ ಅಪ್ಪ ಅಮ್ಮ ನಾನು ನೋಡಿದಂಗೆ ಬೆಳೆಸೋ ರೀತಿ ಹೇಗೆ ಅಂದ್ರೆ, ನಾವು ಮಾತ್ರ ಗ್ರೇಟು, ಬೇರೆಯವರೆಲ್ಲ ಕೀಳು ಅಂತ ಹೇಳ್ತಾರೆ. ಹಾಗಾಗಿ ಮಕ್ಕಳು ಕೂಡ ಬೇರೆಯವ್ರಿಗೆ ರೆಸ್ಪೆಕ್ಟ್ ಕೊಡಲ್ಲ. ಎಲ್ಲಿ ರೆಸ್ಪೆಕ್ಟ್ ಕೊಡಲ್ಲ ಅವ್ರು ಕೇಳಲ್ಲ. ನೀವು ಹೇಳಿದ್ರೆ ಶ್ರವಣ ಮುಖ್ಯ ಫಸ್ಟ್, ಅವ್ರು ಕೇಳಿಸ್ಕೋಬೇಕಲ್ವಾ. ಮಕ್ಕಳು ನಮ್ಮಪ್ಪ ಹೇಳಿದ್ರೆ ಸರಿ, ನಿಮ್ಗೆ ಹೇಳಿ ತಪ್ಪು ಅಂತ ಇದ್ದಾರೆ. ಆ ಮನಸ್ಥಿತಿಯ ನಮ್ಮ ಮಕ್ಕಳಿಗೆ ಒಂದ್ಸರಿ ಬಂದ್ಬಿಡ್ತು ಅಂದ್ರೆ ತಪ್ಪಾಗತ್ತೆ. ಇವತ್ತು ಎಷ್ಟೋ ಜನ ಅಪ್ಪ ಅಮ್ಮ ಇಲ್ಲ, ಅವರು ನಮ್ಗಿಂತ ಏನು ನಮ್ಮ ಹತ್ರ ದೊಡ್ಡ ಇದೆ, ಅವ್ರ ಇಲ್ಲ,
ನಮ್ಮಲ್ಲಿ ಹೀಗಿದೆ ಅವರಿಲ್ಲ, ಈ ತರ ಏನೋ ಒಂದು ಕಲ್ಪನೆಯನ್ನ ಅವ್ರಿಗೆ ಬರ್ಸ್ಬಿಡ್ತಾರೆ. ಅವಾಗ ಮಕ್ಕಳು ಬೇರೆಯವ್ರ ಹತ್ರ ಕೇಳಲ್ಲ, ಬೇರೆಯವ್ರಿಗೆ ರೆಸ್ಪೆಕ್ಟ್ ಕೊಡಲ್ಲ. ಅದಕ್ಕೆ ಏನ್ ಮಾಡ್ಬೇಕು? ಪೇರೆಂಟ್ಸ್ ಟ್ರೈನಿಂಗ್ ಕೊಡಬೇಕು. ಮಕ್ಕಳು ಯಾವತ್ತೂ ಸರಿಯಾಗಿರ್ತಾರೆ. ಸೊ ಪೇರೆಂಟಿಂಗ್, ಟೀಚರ್ಸ್ ಆ್ಯಂಡ್ ಪೇರೆಂಟ್ಸ್ಗೆ ಹೇಳಿದ್ನಲ್ಲ, ಪೇರೆಂಟಿಂಗ್ ತುಂಬ ದೊಡ್ಡ ಜವಾಬ್ದಾರಿ. ಅನ್ಫಾರ್ಚುನೇಟ್ಲಿ ಎಲ್ಲರೂ ಪೇರೆಂಟ್ ಆಗಿಬಿಡ್ತಾರೆ, ಹೇಗೋ ಬೇಕೋ ಬೇಡೋ ಹೇಗೋ ಪೇರೆಂಟ್ ಆಗಿಬಿಡ್ತಾರೆ. ಆ್ಯಂಡ್ ಊಟ ಮಾಡಿಸೋದು, ಮಗುಗೆ ನಿದ್ರೆ ಮಾಡಿಸೋದು, ಒಳ್ಳೆ ಸ್ಕೂಲಿಗೆ ಹಾಕೋದು, ಬೊಂಬೆ ಕೊಡಿಸೋದು, ಹೊಸ ಬಟ್ಟೆ ಕೊಡಿಸೋದು ಪೇರೆಂಟಿಂಗು ಅಂದ್ಕೊಂಡ್ಬಿಡ್ತಾರೆ. ಆದರೆ ಇವ್ರು ಮಾತಾಡೋ ಮಾತೆಲ್ಲ ಹೇಗೆ ಮಗುವಿಗೆ ಅಫೆಕ್ಟ್ ಆಗುತ್ತೆ ಅದೆಲ್ಲ ನಾವು ಕಾನ್ಷಿಯಸ್ ಆಗಿರಬೇಕಾಗತ್ತೆ. ನಾವು ಮಗುವಿಗೆ ಒಂದು ವ್ಯಕ್ತಿತ್ವ ಕೊಡಬೇಕು ಅನ್ನೋದನ್ನು ಮರಿಬಾರ್ದು. ಊಟ ತಿಂಡಿ ಅಷ್ಟೇ ಅಲ್ಲ, ವ್ಯಕ್ತಿತ್ವ ಕೊಡಬೇಕಾಗತ್ತೆ. ನನ್ನ ಮಾಸ್ಟರ್ ಹಿರಣ್ಣಯ್ಯ ಅವರಿದ್ದರಲ್ಲ, ಅವ್ರ ಜೊತೆ ಯಾವುದೋ ಒಂದು ಹೀಗೆ ಮಾತಾಡ್ತಾ ಇದ್ದೆ ಸಂದರ್ಭದಲ್ಲಿ, ನಾನು ಆವಾಗ ತಾನೇ ಹಿಮಾಲಯನ್ ಯಾತ್ರೆ ಮುಗಿಸ್ಕೊಂಡು ಬಂದಿದ್ದೆ. ಔಲಿ ಅಂತ ಒಂದು ಜಾಗಕ್ಕೆ ಹೋಗಿ ಬಂದಿದ್ದೆ. ಅಲ್ಲಿ ನಿಂತ್ಕೊಂಡ್ರೆ ಅದೊಂದು ರೋಪ್ ವೇನಲ್ಲಿ ಹೋಗ್ತೀವಿ, ಹೈ ಪಾಯಿಂಟ್ ಅದು ಬದ್ರಿನಾಥ್ ಹತ್ರ. ಸುಮಾರು ದೊಡ್ಡ ದೊಡ್ಡ ಪೀಕ್ಸ್ ಎಲ್ಲ ಕಾಣಿಸುತ್ತೆ. ಸನ್ಸೆಟ್ಟಲ್ಲಿ ಎಲ್ಲ ಚಿನ್ನದ ಬೆಟ್ಟ ಥರ ಕಾಣುತ್ತೆ. ತುಂಬ ಅದ್ಭುತವಾದ ಜಾಗ. ಅವ್ರ ಜೊತೆ ಹೇಳ್ತಾ ಇದ್ದೆ, ಮೊನ್ನೆ ತಾನೇ ಹೋಗಿ ಬಂದೆ ಅಂತ. ಅದಕ್ಕೆ ಅವ್ರು ಹೇಳಿದ್ರು, ನಾನು ಹೋಗಿದ್ದೆ 2 ವರ್ಷದ ಹಿಂದೆ ಅಂತ ಹೇಳ್ಬಿಟ್ಟು ಅವ್ರೊಂದು ಅನುಭವ ಹೇಳ್ಕೊಂಡ್ರು. ಅಲ್ಲಿ ಅವ್ರು ಹೋದಾಗ ಒಂದು ಬೆಟ್ಟ ಗುಡ್ಡುಗಾಡು ಪ್ರದೇಶದ ಒಂದು ಹೆಂಗಸು ಪುಟಾಣಿ ಮಗು, ಒಂದು 4-5 ವರ್ಷದ ಮಗುನ ಕರ್ಕೊಂಬಂದಿದ್ಲಂತೆ. ಆ ಮಗು ಇಟ್ ವಾಸ್ ಜಂಪಿಂಗ್ ಅಂತೆ, ತುಂಬ ಚೆನ್ನಾಗಿರುತ್ತೆ ನೋಡೋದು, ಜಂಪ್ ಮಾಡ್ತಿತ್ತಂತೆ. ಅಮ್ಮ ಎಷ್ಟು ಚೆನ್ನಾಗಿದೆ, ಗರ್ ಲೇ ಜಾಯಿಂಗೆ ಅಂತಿತ್ತಂತೆ. ಅದಕ್ಕೆ ಇವರು ನೋಡಿದ್ರಂತೆ, ಏನು ಮುದ್ದಾಗಿ ಗರ್ ಲೇ ಜಾಯಿಂಗೆ, ಮನೆಗೆ ತೊಗೊಂಡು ಹೋಗೋಣ ಬೆಟ್ಟನ ಅಂತ ಹೇಳ್ತಿದ್ಯಲ್ಲ ಆ ಮಗು ಅಂತ. ತಾಯಿ ಏನು ಹೇಳ್ತಾಳೆ ಅಂದರೆ, ಅವ್ರು ಹೇಳಿದ್ರು, ನಂಗೆ ಕಣ್ಣಲ್ಲಿ ನೀರು ಬಂತು ತಾಯಿ ಹೇಳಿದ ಮಾತು ಕೇಳಿ. ಆ ತಾಯಿ ಹೇಳ್ತಂತೆ ಮಗುಗೆ, ದೇಖೋ ಬೆಟ್ಟ, ನಿನಗಿಂತ ಮುಂಚೆ ಬಂದ ಪಾಪುಗಳೆಲ್ಲ ಬೆಟ್ಟನ ತೊಗೊಂಡು ಹೋಗ್ಬಿಟ್ಟಿದ್ದಿದ್ರೆ ಹಿಂಗೆ ನೋಡೋಕೆ ಸಿಗ್ತಾ ಇತ್ತಾ, ಅದಕ್ಕೆ ಇಲ್ಲೇ ಬಿಟ್ಬಿಟ್ಟು ಹೋಗೋಣ ಅಂತ ಹೇಳಿಲ್ಲ. ಅವ್ರು ಹೇಳಿದ್ರು, ಇದು ಗುಡ್ಡಗಾಡು ಪ್ರದೇಶದಲ್ಲಿ ಬೆಳೆದಂಥ ಹೆಣ್ಣು ಮಗಳು ತಾಯಿ ಹೇಳಿದ ಮಾತು. ಬೆಂಗಳೂರಿನ ಸ್ಕೂಲಲ್ಲಿ ಓದೋ ತಾಯಿ ಹಿಂಗೆ ಹೇಳ್ತಾ ಇರಲಿಲ್ವೇನೋ ಬಹುಶಃ. ಏಯ್ ಬುದ್ಧಿ ಇದೆಯೇನೋ, ಇಲ್ಲಾಜಿಕಲಾಗಿ ಮಾತಾಡ್ತೀಯಾ, ಬೆಟ್ಟ ಮನೆಗೆ ತೊಗೊಂಡು ಹೋಗೋಕ್ಕಾಗತ್ತಾ ಅಂತ ಲಾಜಿಕ್ ಹೇಳಿರೋಳು. ಆದರೆ ಆ ತಾಯಿ ಮಗುವಿಗೆ ಲಾಜಿಕ್ ಮುಂದೆ ಅರ್ಥ ಆಗುತ್ತೆ, ಬೆಟ್ಟ ಎತ್ಕೊಂಡು ಹೋಗಲ್ಲ. ಆದರೆ ಶಿ ಟುಕ್ ಎ ಚಾನ್ಸ್ ಟು ಗಿವ್ ಎನ್ ಎಥಿಕ್ ಟು ದ ಚೈಲ್ಡ್. ಸಿಕ್ಕಿದ್ದೆಲ್ಲ, ಇಷ್ಟಪಟ್ಟಿದ್ದೆಲ್ಲ ಎತ್ಕೊಂಡು ಹೋಗ್ಬಿಡ್ಬಾರ್ದು, ಬೇರೆಯವರು ಇರ್ತಾರೆ. ಆ ತಾಯಿ ಮಗುವಿಗೆ ತಕ್ಷಣ ನೀತಿ ಪಾಠ ಹೇಳಿದ್ಲಲ್ಲ, ಎಂಥ ನೀತಿ ಹೇಳ್ಬಿಟ್ಲು ಅಂತ ಹೇಳ್ಬಿಟ್ಟು ನಂಗೆ ಕಣ್ಣಲ್ಲಿ ನೀರೇ ಬಂದ್ಬಿಡ್ತು ಅಂತ ಹಿರಣ್ಣಯ್ಯನವರು ಹೇಳಿದರು. ಅದನ್ನು ಎಲ್ರಿಗೂ ಗೊತ್ತಿದ್ದಾರೆ ಅವ್ರು ಚೆನ್ನಾಗಿ. ಎಷ್ಟು ಚೆನ್ನಾಗಿದೆ ನೋಡಿ, ದಿಸ್ ಇಸ್ ಪೇರೆಂಟಿಂಗ್. ಮಗುವಿಗೆ ಕ್ಷಣ ಕ್ಷಣಕ್ಕೂ ಒಂದು ಎಥಿಕ್ಸ್ ಹೇಳ್ಕೊಡ್ಬೋದು. ಮಗು ಗೊತ್ತಿರಲ್ಲ, ಇರುವೆನ ಪಟ್ ಅಂತ ಹೊಡೆಯುತ್ತೆ, ಮಗು ತಪ್ಪೇನಲ್ಲ, ಆದರೆ ಮಗುವಿಗೆ ಹೇಳಬೇಕು, ಅದು ಒಂದು ಜೀವ ಪುಟ್ಟ, ನಿಂಗೆ ಹಿಂಗೆ ಪಟ್ಟಂತ ಹೊಡೆದ್ರೆ ನೋವಾಗೋದಿಲ್ವಾ. ಆ ಮಗುಗೆ ಫೀಲ್ ಆಗುತ್ತೆ, ಹೌದಲ್ಲ ತಪ್ಪು ಮಾಡಬಾರ್ದು ಹಾಗೆ. ಆಮೇಲೆ ನೀನು ಹಂಗೆ ಕಿತ್ಕೊಂಡ್ಬಿಟ್ಟೆ, ಮೋಸ ಮಾಡಿಬಿಟ್ಟೆ ಅಂತಂದರೆ ಆ ಮಗುಗೆ ಇಲ್ದಂಗೆ ಆಯಿತು ನೋಡಿದ್ಯಾ, ನಿನಗೆ ಹೆಂಗೆ ಆಗುತ್ತೆ ಆ ಥರ ಮಾಡಿದ್ರೆ. ಸೊ ಎವ್ರಿ ಮೊಮೆಂಟ್ ಎಲ್ಲೋ ಒಂದು ಕಡೆ ಹೆಚ್ಚು ಅಡ್ವೈಸ್ ಟೋನ್ ಇರಬಾರ್ದು, ಹೆಚ್ಚು ಉಪದೇಶ ಮಾಡಬಾರ್ದು. ಲಿಮಿಟೆಡ್ ನಂಬರ್ ಆಫ್ ವರ್ಡ್ಸಲ್ಲಿ, ಕಡಿಮೆ ಶಬ್ದಗಳಲ್ಲಿ ಮಗುವಿಗೆ ಸ್ವಲ್ಪ 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 ಹೇಳ್ತಾ ಇರಬೇಕು. ಮತ್ತು ಕತೆಗಳನ್ನು ಹೇಳಬೇಕು. ಬೆಸ್ಟ್ ಮೆಥಡಾಲಜಿ ಮಕ್ಕಳಲ್ಲಿ ಏನಪ್ಪ ಅಂದರೆ ಕತೆ ಹೇಳೋವಂಥದ್ದು. ಈ ಕತೆಗಳಲ್ಲಿ ಏನಾಗುತ್ತೆ ಅಂದರೆ, ಈ ಎಥಿಕ್ಸು, ಇಮೇಜರಿ, ಜೀವನ, ಸುಖ ದುಃಖ, ಟ್ವಿಸ್ಟ್ ಆ್ಯಂಡ್ ಟರ್ನ್, ಇದೆಲ್ಲ ಕಥೆಯಲ್ಲಿ ಬಂದುಬಿಡುತ್ತೆ. ಒಂದು ರಾಮಾಯಣ ಕತೆ ಹೇಳಿ ಸಾಕು, ಜೀವನ ಹೆಂಗೆ, ರಾತ್ರಿ ಪಟ್ಟಾಭಿಷೇಕ ನಿಶ್ಚಯ ಆಗಿದೆ, ಬೆಳಗ್ಗೆ ಕ್ಯಾನ್ಸಲ್ ಆಗಿದೆ, ರಾಮ ಹೋದ, ಹಠ ಮಾಡ್ಕೊಂಡು ಹೋದ್ನ, ಇಲ್ಲ ಡಿಗ್ನಿಫೈಡ್ ಆಗಿ ಹಿ ಅಕ್ಸೆಪ್ಟೆಡ್ ದಟ್ ಅಫೆನ್ಸ್ ಅಂತ, ನನಗಾಗಿದ್ದ ಅನ್ಯಾಯವನ್ನು. ಅದನ್ನೆಲ್ಲ ನಾವು ಹೇಳ್ತಾ ಹೇಳ್ತಾ ಮಕ್ಕಳಿಗೆ ಶೂರ್ಪಣಖ ಹೆಂಗೆ ವರ್ತಿಸಿದ್ಲು, ಸೀತೆ ಹೆಂಗೆ ವರ್ತಿಸಿದ್ಲು, ರಾವಣ ಹೆಂಗೆ ವರ್ತಿಸಿದ, ರಾಮ, ಇದೆಲ್ಲ ತುಂಬ ಸಟಲ್ಲಾಗಿ ಅವ್ರಿಗೆ ತುಂಬ ನೀತಿಯನ್ನು ಕೊಡುತ್ತೆ. ಕತೆಗಳು ತುಂಬ ಹೇಳಬೇಕು. ಪಂಚತಂತ್ರ, ಭಾರತದ ಕತೆಗಳನ್ನು ಜಾಸ್ತಿ ಹೇಳಿ. ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ, ಆ ವಿಷಯದಲ್ಲಿ ನಾನು ಫೆನೆಟಿಕ್ ಅಂತಲೇ ಹೇಳಿಬೇಕಾರೆ, ನಮ್ಮ ಭಾರತದ ಜಾನಪದೀಯ ಕತೆಗಳು, ರಾಮಾಯಣ, ಮಹಾಭಾರತ, ಪಂಚತಂತ್ರ, ಇಲ್ಲಿ ಮೆಸೇಜ್ ತುಂಬ ಚೆನ್ನಾಗಿದೆ. ಜೀವನವನ್ನು ಹೆಂಗೆ ನೋಡಬೇಕು ಅನ್ನೋ ಮೆಸೇಜ್ ತುಂಬ ಚೆನ್ನಾಗಿ. ಸುಮ್ಮನೆ ಮಕ್ಕಳು ಮಲಗಿಸೋದಕ್ಕೋಸ್ಕರ ಎಂಥದೋ ಕತೆ ಅಂತ ಹೇಳಿಲ್ಲ. ಆ ಕಥೆಯಲ್ಲಿ ಏನೋ ಒಂದು ಆಪ್ಟಿಮಿಸಮ್ಮು, ಆ ಕಷ್ಟ ಬಂದರೂ ಅವ್ನು ಹೆಂಗೆ ಫೇಸ್ ಮಾಡ್ದ, ಹೆಂಗೆ ತ್ಯಾಗ ಮಾಡ್ದ, ಒಂದು ದೊಡ್ಡ ಉದ್ದೇಶಕ್ಕಾಗಿ ಹೆಂಗೆ ಬದುಕದ, ಕೋಪವನ್ನು ಹೆಂಗೆ ನಿಯಂತ್ರಿಸ್ದ, ಕೋಪ ಮಾಡ್ಕೊಂಡು ಹೆಂಗೆ ಹಾಳಾದ. ನೋಡಿ, ಒಂದು ಪುಟ್ಟ ಕತೆ ಇದೆ, ಜಾನಪದ ಕತೆ. ಒಬ್ಬ ರಾಜ ಒಂದ್ಸಲ ಸ್ವಿಮ್ಮಿಂಗ್ ಬರ್ತಿರ್ಲಿಲ್ವಂತೆ, ನೀರಲ್ಲಿ ಬಿದ್ದುಬಿಟ್ನಂತೆ. ಜಾನಪದ ಕತೆ ಇದು. ಅವನು ತುಂಬ ಜಿಪುಣ, ಯಾರಿಗೂ ಯಾವತ್ತೂ ಏನೂ ಕೊಡ್ತಾ ಇರಲಿಲ್ಲ, ಆಯಿತಾ. ಅದಕ್ಕೆ ಅವ್ನು ನೀರಲ್ಲಿ ಬಿದ್ದುಬಿಟ್ನಂತೆ. ಆಗ ಎಲ್ಲ, ಅಯ್ಯೋ ರಾಜ ಕೈ ಕೊಡು ಅಂತ ಹೇಳಿದ್ರೆ, ಕೊಟ್ಟು ಅಭ್ಯಾಸ ಇಲ್ವಲ್ಲ, ಅದಕ್ಕೆ ಮುಳುಗೋಗ್ತಾ ಇದ್ದಾನೆ, ಕಿರ್ಚ್ತಾ ಇದ್ದಾನೆ, ಅದಕ್ಕೆ ಕೈ ಕೊಡ್ತಿಲ್ವಂತೆ. ಮಂತ್ರಿ ಹೇಳದಂತೆ, ಕೈ ತಗೋ ಅಂತ ಹೇಳು ಅಂತ. ಆಗ ನನ್ನ ಕೈ ತಗೋ ಅಂದಾಗ ರಾಜ ಹಿಡ್ಕೊಂಡು. ಪುಟ್ಟ ಕಥೆನಲ್ಲಿ ಎಂಥ ನೀತಿ ಇದೆ. ನೀನು ಸ್ವಾರ್ಥಿ ಆದಾಗ ಹೆಂಗೆ ವರ್ತಿಸ್ತಾನೆ ಮನುಷ್ಯ, ಸಾಯ್ತಾ ಇದ್ರು ಕೂಡ ಕೊಡೋ ಮನಸ್ಸಿಲ್ಲ ರಾಜನಿಗೆ ಅಂತ. ಈ ಥರ ಚಿಕ್ಕ ಚಿಕ್ಕ ಕಥೆಗಳಲ್ಲಿ, ಒಂದು ತಮಾಷೆಯಲ್ಲಿ, ಒಂದು ಲೈಟ್ ಹ್ಯೂಮರಲ್ಲಿ ಚಿಕ್ಕ ಮೆಸೇಜನ್ನ ಸೇರಿಸಿರ್ತಾರೆ.
ಇದು ನಮ್ಮ ಅದ್ಭುತವಾದ ಟೈಮ್ ಟೆಸ್ಟೆಡ್ ಸಿವಿಲೈಸೇಷನ್ ನಮ್ಮದು ಭಾರತೀಯ ಸಂಸ್ಕೃತಿಯಲ್ಲಿ ಕಾಣಿಸುತ್ತೆ. ಸೊ ಗುಡ್ ಓಲ್ಡ್ ಇಂಡಿಯಾ ಮರಿಬಾರ್ದು. ಈ ದೇಶದಲ್ಲಿ ಹುಟ್ಟಿದ್ದೀವಿ, ಈ ದೇಶದಲ್ಲಿ ಇಂಥ ಮೆಸೇಜಸ್ ಇದೆ. ಅದನ್ನು ನಾವು ಅಜ್ಜಿಯಿಂದ, ಅಮ್ಮನಿಂದ, ತಾತನಿಂದ, ಪುಸ್ತಕಗಳಿಂದ, ಜಾನಪದ ಸಾಹಿತ್ಯದಿಂದ, ನಮ್ಮ ಕನ್ನಡದ ಸಾಹಿತ್ಯ ಎಷ್ಟು ಚೆನ್ನಾಗಿದೆ, ಸಂಸ್ಕೃತ ಸಾಹಿತ್ಯ ಎಷ್ಟು ಚೆನ್ನಾಗಿದೆ, ದೇಶ ಭಾಷೆಗಳನ್ನು ಕಲ್ತ್ಕೋಬೇಕು, ವೀರಗಾಥೆಗಳನ್ನು ಕಲ್ತ್ಕೋಬೇಕು, ಗಾದೆಗಳು, ಮಂಕುತಿಮ್ಮನ ಕಗ್ಗ, ಸೋಮೇಶ್ವರ ಶತಕ, ಕುವೆಂಪು ಅವ್ರ ಹಾಡುಗಳು, ಇದೆಲ್ಲ ಬಾಯಿ ತುಂಬ ನಲಿತಾ ಇರಬೇಕು. ಅಲ್ಲೇ ನಮಗೆ ಸಿಕ್ಬಿಡುತ್ತೆ. ತಾಳಿದವನು ಬಾಳಿಯಾನು, ತಾಳು ನೀನು ಹೇಳ್ತಿದೆಯಲ್ಲ ಆ ಗಾದೆ ಮನಸ್ಸಿಗೆ ಕೆಲಸ ಮಾಡುತ್ತೆ. ಅದೆಲ್ಲ ಏನು ಹೇಳ್ಕೊಡೋದೇ ಇಲ್ಲ. ಸೊ ನಾವು ಕಲ್ಚರಲ್ ಎಜುಕೇಷನ್ ಇಸ್ ಎ ವೆರಿ ವೆರಿ ಇಂಪಾರ್ಟೆಂಟ್ ಇಂಟಿಗ್ರಲ್ ಪಾರ್ಟ್ ಆಫ್ ಪೇರೆಂಟಿಂಗ್. ಅದನ್ನು ಕೊಟ್ಬಿಟ್ರೆ ನೀವು ಎಲ್ಲ ಆಟೋಮೆಟಿಕ್ಕಾಗಿ ಬಂದ್ಬಿಡುತ್ತೆ. ಅದು ಒಂಥರ ಬೇಸ್ ಇದ್ದಂಗೆ, ಫೌಂಡೇಶನ್ ಇದ್ದಂಗೆ. ಅದನ್ನು ಬಿಟ್ಟು ನೀವು ಮ್ಯಾಥ್ಸು, ಸೈನ್ಸು, ಇಂಗ್ಲೀಷು ಏನು ಬೇಕಾದ್ರೂ ಕಲಿಸಿ, ಅದು ಎಲ್ಲೋ ಒಂದು ಕಡೆ ಫೌಂಡೇಶನ್ ಇಲ್ಲದೆ ಬಿಲ್ಡಿಂಗ್ ಕಟ್ಟಿದಂಗೆ ಹಿಂಗೆ ಅಲ್ಲಾಡ್ತಾ ಇರುತ್ತೆ. ಜೋರ ಗಾಡಿ ಬಿಸಿದಾಗ ಬಿದ್ದೋಗ್ಬಿಡುತ್ತೆ. ಈಗ ಮಕ್ಕಳು ಬೆಳೀತಾ ಬೆಳೀತಾ ಏನಾಗ್ಬಿಡುತ್ತೆ, ಅವ್ರಿಗೆ ಮೆಟೀರಿಯಲ್ ಅಟ್ರಾಕ್ಷನ್ ಜಾಸ್ತಿ ಆಗುತ್ತೆ. ಮೆಟೀರಿಯಲ್ ಅಟ್ರಾಕ್ಷನ್ ಅಂದ್ರೆ ಅದ್ ಬೇಕಮ್ಮ ಇದು ಬೇಕಮ್ಮ ಅಂತ ಕೇಳಕ್ ಶುರು ಮಾಡ್ತಾರೆ. ಆಮೇಲೆ ಅದು ಬೇಕಾದ ಸಾಮರ್ಥ್ಯವನ್ನು ಬೆಳೆಸ್ಕೊಳಕ್ ಹೋಗಲ್ಲ. ಆಸೆಗಳು ಮಾತ್ರ ಬೆಳೀತಾ ಹೋಗುತ್ತೆ, ಸಾಮರ್ಥ್ಯ ಬೆಳೆಯಲ್ಲ. ನಿಮ್ಗೆ ಅಫ್ಕೋರ್ಸ್ ಈಗ ಪ್ರತಿಯೊಬ್ಬ ಪೇರೆಂಟ್ ಕೂಡ ಮಕ್ಕಳು ಸ್ಟ್ರಾಂಗ್ ಆಗಬೇಕು, ಅವರು ಸಾಧನೆ ಮಾಡಬೇಕು ಅಂತ ಅನ್ಕೋತಾರೆ. ಆದ್ರೆ ಆ ಸಾಮರ್ಥ್ಯವನ್ನು ಬೆಳೆಸಕ್ ಹೋಗಲ್ಲ. ಸೊ ಈಗ ನೀವು ಏನ್ ಸಜೆಸ್ಟ್ ಮಾಡ್ತೀರಿ ಪೇರೆಂಟ್ಸಿಗೆ? ಅಂದ್ರೆ ಮಕ್ಕಳ ಇದೊಂದು ಅವಕಾಶ ಅಂತ ತಗೋಬಹುದು. ನೀವು ಹೇಳಿದ್ರ ಒಂದು ಹೆಣ್ಮಗಳು ಅಲ್ಲಿ ಹಿಮಾಲಯದಲ್ಲಿ ಹೇಗೆ ಅವ್ರ ಮಗು ಹೇಳಿದ್ರಲ್ಲ, ಈ ಗುಡ್ಡವನ್ನು ಬಿಟ್ಟು ಆ ತರ ಒಂದು ಹಿತನುಡಿಯನ್ನು ಹೇಳ್ಕೊಡೋಕೆ, ಒಂದು ಎಥಿಕ್ಸ್ ಅನ್ನ ಟೀಚ್ ಮಾಡೋದಕ್ಕೆ ಒಳ್ಳೊಳ್ಳೆ ಅವಕಾಶಗಳು ಸಿಗುತ್ತೆ. ಹಾಗೇನೆ ಈ ಮೆಟೀರಿಯಲ್ ಅಟ್ಯಾಚ್ಮೆಂಟ್ ಇಂದ ಸ್ವಲ್ಪ ದೂರ ಉಳಿಯೋಕೆ, ಅಥವಾ ಮೆಟೀರಿಯಲ್ ಅಟ್ಯಾಚ್ಮೆಂಟ್ ಇದ್ರೂ ಕೂಡ ಅದನ್ನ ಇವ್ರಿಗೆ ಯಾವುದೋ ಒಂದು ಸಾಮರ್ಥ್ಯ, ಒಂದು ಸ್ಕಿಲ್ ಅನ್ನು ಕಲಿಸೋದಕ್ಕೆ ಹೇಗೆ ಯೂಸ್ ಮಾಡ್ಕೋಬಹುದು? ಒಂದು ಏನು ಹೇಳ್ಕೊಡ್ಬೇಕು ಅಂದರೆ, ಎಲ್ಲಕ್ಕೂ ಒಂದು ಟೈಮ್ ಬರುತ್ತೆ. ಈಗ ಒಂದು ಇದು ಬೀಜ ನೆಟ್ಟಿದ ಮೇಲೆ ಅದು ಗಿಡವಾಗಿ ಮರವಾಗಿ ಫಲ ಕೊಡೋಕ್ಕೆ ಸ್ವಲ್ಪ ಟೈಮ್ ಹಿಡಿಯುತ್ತೆ. ಅಷ್ಟು ಪೇಷನ್ಸ್ ಬೇಕೇ ಬೇಕು. ಮೆಟೀರಿಯಲಿಸಮ್ ಬೇಡ ಅಂತಲ್ಲ, ಬಟ್ ಮೆಟೀರಿಯಲಿಸಮ್ ಶುಡ್ ಕಮ್ ಥ್ರೂ ಧರ್ಮ. ನ್ಯಾಯವಾದ ಮಾರ್ಗದಲ್ಲಿ ಬರಬೇಕದು. ಶಾರ್ಟ್ಕಟ್ಟಿಂದ ಬರಬಾರ್ದು. ಶಾರ್ಟ್ಕಟ್ಟಿಂದ ಬರೋದು ಉಳಿಯೋದಿಲ್ಲ, ಯಾವುದೂ ಉಳಿಯೋದಿಲ್ಲ. ಆ್ಯಂಡ್ ನಮಗೆ ಒಂಥರ, ನಾನು ದುಡ್ಡು ಕೊಟ್ಬಿಟ್ಟು ಸರ್ಟಿಫಿಕೇಟ್ನ ಟೇಬಲ್ ಕೆಳಗಿಂದ ತೊಗೊಂಡಿದ್ದೀನಿ ಅಂತ ಒಳಗಡೆ ಪೀಕ್ತಾ ಇರುತ್ತೆ ಮನಸ್ಸಿಗೆ. ಹಾಗೆ ಬದುಕಬೇಕಾ ನಾವು? ಜೀವನವೆಲ್ಲ ನಾನು ಮೋಸ ಮಾಡಿ ಸರ್ಟಿಫಿಕೇಟ್ ತೊಗೊಂಡು ನಂಗೆ ಯೋಗ್ಯತೆ ಇಲ್ಲ, ಯೋಗ್ಯತಾ ಪತ್ರ ಸಿಕ್ಕಿದೆ ಅನ್ನೋದು ಬೇಕಾ? ಹಾಗೆ ಮೆಟೀರಿಯಲಿಸಮು, ಕಾರ್ ತಗೋ, ಕಷ್ಟಪಟ್ಟು ತಗೋ. ನಂಗೆ ನೋಡಿ, ನಮ್ಮ ಹಿಂದಿನ ಜನ್ರೇಷನ್ ತೊಗೊಳ್ಳಿ, ನಮ್ಮ ತಂದೆ ತಾಯಿಂದವರೆಲ್ಲ ಒಂದು ಫ್ರಿಡ್ಜ್ ತೊಗೊಂಡ್ರೆ ಸೆಲೆಬ್ರೇಷನ್ ಮನೆಯಲ್ಲಿ. ಏಕೆಂದರೆ ದುಡ್ಡು ಎಣಿಸಿ ಯೋಚನೆ ಮಾಡಿ ಪಾಪ ಕೂಡಿಟ್ಟು ಮಾಡಿಬಿಟ್ಟು ಫ್ರಿಡ್ಜ್ ತೊಗೊಳ್ಳೋರು, ಕೂಡಿಟ್ಟು ಮಾಡಿ ಒಂದು ಸೋಫಾ ತೊಗೊಳ್ಳೋರು. ಆ ಸೋಫಾ ಕಿತ್ತೋದ್ರೂ ಅದಕ್ಕೆ ತೇಪೆ ಹಚ್ಕೊಂಡು ಮಾಡಿಬಿಟ್ಟು ಆ ಹಳೆಯ ರೆಗ್ಸಿನ್ ಸೋಫಾ. ಯಾಕೆಂದರೆ ಅಷ್ಟು ಕಷ್ಟಪಟ್ಟು ತೊಗೊಂಡಿದ್ದು ಅಂತ. ಯಾಕೆಂದರೆ ಅಷ್ಟು ಕಷ್ಟಪಟ್ಟು ಮಾಡಿದಾಗ ಅದಕ್ಕೆ ತುಂಬ ವ್ಯಾಲ್ಯೂ ಕೊಡ್ತೀವಿ. ಅದಕ್ಕೆ ಮೆಟೀರಿಯಲಿಸಮ್ ಇಸ್ ನಾಟ್ ರಾಂಗ್. ಯಾವತ್ತು ಶ್ರೀಕೃಷ್ಣ ಹೇಳ್ತಾನೆ ಭಗವದ್ಗೀತೆಯಲ್ಲಿ, ಧರ್ಮಾವಿರುದ್ಧೋ ಭೂತೇಶು ಕಾಮೋಸ್ಮಿ ಭರತರ್ಷಭ. ಧರ್ಮಕ್ಕೆ ವಿರೋಧವಲ್ಲದ ನ್ಯಾಯ, ಧರ್ಮ ಅಂದರೆ ಇಲ್ಲಿ ನ್ಯಾಯ, ಸತ್ಯ, ಸರಿಯಾದ ಮಾರ್ಗ ಅಂತ, ರೈಟ್ ರಾಯಲ್ ವೇ. ಅದಕ್ಕೆ ವಿರೋಧವಲ್ಲದ ಕಾಮವೆಲ್ಲ ನಾನೇ ಅಂತ. ಆಲ್ ಡಿಸೈರ್ಸ್ ಆ್ಯಂಡ್ ಆಂಬಿಷನ್ಸ್ ಆ್ಯಂಡ್ ಮೆಟೀರಿಯಲ್ ಪ್ಲೆಜರ್ಸ್ ವಿಚ್ ಆರ್ ವಿದಿನ್ ದ ಫ್ರೇಮ್ ಆಫ್ ಧರ್ಮ, ಅದೆಲ್ಲ ನಾನೇ ಅಂತ ಹೇಳ್ತಾನೆ. ಅದನ್ನು ನೀನು ಅನುಭವಿಸ್ಬೇಕೇ ಹೊರತು, ನಾನು ಕಷ್ಟಪಟ್ಟು ದುಡಿದು ನಾನು ಸಂಪಾದಿಸಿದ ಅನ್ನವನ್ನು ನಾನು ತಿಂದಾಗ ಅದು ಹೊಟ್ಟೆ ತುಂಬುತ್ತೆ. ಇನ್ನೊಬ್ರದ್ದು ಕಿತ್ಕೊಂಡು ತಿಂದಾಗ ಆಗೋದಿಲ್ಲ. ಅನ್ನ ತಿನ್ನು ಒಂದು ಕೇಳು, ಅದನ್ನು ಬಯಸಿದ ನೀರು, ನಿನ್ನ ದುಡಿತದ ಬೆವರೋ ಪೆರರ ಕಣ್ಣೀರೋ ಅಂತ DVG ಹೇಳ್ತಾರೆ. ಅನ್ನ ತಿನ್ನುವಾಗ ಇದು ನೀನು ದುಡಿದ ಒಂದು ಅನ್ನನೋ ಅಥವಾ ಇನ್ಯಾರೋ ಕಣ್ಣೀರಲ್ಲಿ ನೀನು ಬೇಯಿಸ್ಕೊಂಡಿರೋ ಅನ್ನನ ಅಂತ ಕೇಳು. ಅದು ಇದ್ದರೆ ಜೀವನದಲ್ಲಿ ಯಾವತ್ತೂ ನೆಮ್ಮದಿ ಇರಲ್ಲ. ಮಕ್ಕಳಿಗೆ ತಿಳಿಸ್ಬೇಕು, ನೆಮ್ಮದಿ ಬೇರೆ, ಹಣ ಬೇರೆ. ಹಣ ಬರುತ್ತೆ ಹೋಗುತ್ತೆ, ನೆಮ್ಮದಿ ಮಾತ್ರ ನಾವು ಒಳಗಡೆಯಿಂದ ಆ್ಯಟಿಟ್ಯೂಡಿಂದ ಕ್ರಿಯೇಟ್ ಮಾಡ್ಕೋಬೇಕು. ಹಣಕ್ಕಾಗಿ ನೆಮ್ಮದಿ ಬಿಟ್ಟರೆ ನಮಗಿಂತ ಮೂರ್ಖರು ಯಾರೂ ಇಲ್ಲ. ನೆಮ್ಮದಿಗಾಗಿ ಹಣ ಕಳ್ಕೊಂಡ್ರೂ ಪರವಾಗಿಲ್ಲ. ಹಣ ಅದೊಂದು ಡೈಮೆನ್ಷನ್ ಅಷ್ಟೇ. ದಟ್ ಈಸ್ ಒನ್ ಡೈಮೆನ್ಷನ್ ಇನ್ ಲೈಫ್, ದಟ್ ಈಸ್ ನಾಟ್ ಎವ್ರಿಥಿಂಗ್. ಸೊ ಹಣ ಬೇಡ ಅಂತ ಯಾರೂ ಹೇಳಲ್ಲ, ಸಕ್ಸಸ್ ಬೇಡ ಅಂತ ಯಾರೂ ಹೇಳಲ್ಲ. ಮಾರ್ಕೆಟಿಂಗ್ ಮಾಡಬೇಕು, ಎಲ್ಲ ಮಾಡೋಣ, ಆದರೆ ಶಾರ್ಟ್ ಕಟ್ ಯಾಕೆ? ರೈಟ್ ವೇಲ್ ಮಾಡಿ. ಸೊ ಸ್ನೇಹಿತರೆ, ಮುಂದಿನ ವಿಡಿಯೋದಲ್ಲಿ ಮತ್ತಷ್ಟು ಮನಿ ಐಡಿಯಾ ಜೊತೆ, ಮತ್ತಷ್ಟು ಮನಿ ಮಾಹಿತಿ ಜೊತೆ ನಾನು ಮುಂದೆ ಹಾಜರಿರ್ತೀನಿ. ಅಲ್ಲಿವರೆಗೂ ಟಾಟಾ, ಬೈ ಬಾಯ್. Boss Wala. Be the boss.